ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಧ್ಯಾನಿಸುತ್ತಾ ಶತಾಯುಷಿ ಸದ್ಗುರುಗಳಾದ ಚನ್ನಬಸವ ಪಟ್ಟದೇವರ ಪಾದಗಳಿಗೆ ವಂದಿಸಿ, ಮಾತೃ ಹೃದಯಗಳು ಪೂಜ್ಯರಾದ ಬಸವಲಿಂಗ ಪಟ್ಟದೇವರ ಪಾದಗಳಿಗೆ ವಂದಿಸಿ, ಪೂಜ್ಯ ಗುರುಬಸವ ಪಟ್ಟದೇವರ ಪಾದಗಳಿಗೆ ವಂದಿಸಿ, ಆಗಮಿಸಿದ ಸೇಡಂನ ಸದಾಶಿವ ಸ್ವಾಮೀಜಿಯವರ ಪಾದಗಳಿಗೂ ವಂದಿಸಿ, ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ, ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಗಭೂಷಣ್ ಮಾವಡಿ ಸರ್ ಅವರಿಗೆ, ಪ್ರಮುಖರಾದ ಚನ್ನಬಸವಣ್ಣ ಬಳತಣ್ಣವರಿಗೆ, ಸೋಮನಾಥಪ್ಪ ಅಷ್ಟ್ರೆ ಅವರಿಗೆ ಮತ್ತು ಶಿವಲಿಂಗ್ ಕುಂಬಾರ್ ಅವರಿಗೆ, ನಮ್ಮ ತಂದೆಯವರಾದ ಶ್ರೀ ಸೋಮನಾಥ್ ಮುದ್ದಾಸರ್ ಅವರಿಗೆ, ಆಗಮಿಸಿರುವ ಎಲ್ಲ ಶರಣ ಬಂಧುಗಳಿಗೆ ಆತ್ಮೀಯವಾದ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ, ಆದರಣೀಯ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಯಾರಿಗೆ ತಾನೇ ಪರಿಚಯ ಇಲ್ಲ, ಎಲ್ಲರಿಗೂ ಅವರು ಪರಿಚಯ ಇದ್ದಾರೆ. ಅಂತ ಸೇಡಂಜಿ ಅವರು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವತಿಯಿಂದ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ ಎನ್ನುವ ಧ್ಯೇಯವಾಕ್ಯದೊಂದಿಗೆ ಇದೇ ಮುಂದಿನ ವರ್ಷ 2025 ಜನವರಿ 29ನೇ ತಾರೀಕಿನಿಂದ ಫೆಬ್ರವರಿ 6ನೇ ತಾರೀಕಿನವರೆಗೆ 9 ದಿವಸ ಒಂದು ಅದ್ಭುತವಾದ ಮಾಯಾ ಲೋಕವನ್ನ ಸೇಡಂ ಮತ್ತು ಕಲಬುರಗಿಯ ಮಧ್ಯದಲ್ಲಿ ಸೃಷ್ಟಿಸಲಿದ್ದಾರೆ. ಅಲ್ಲಿ ನಾವೆಲ್ಲ ಯಾಕೆ ಹೋಗಬೇಕು ಅಂದರೆ, ಅಲ್ಲಿ ಮಕ್ಕಳಿಗೆ ಅಂತಾನೆ ಕೆಲವೊಂದು ವಿಶೇಷವಾದ ಕಾರ್ಯಕ್ರಮಗಳಿವೆ. 3 ದಿವಸ ಮಕ್ಕಳು, ಯುವಕರು, ಮಹಿಳೆಯರಿಗೆ ಕಾರ್ಯಕ್ರಮ ಇದೆ. ಅದನ್ನು ಬಿಟ್ಟರೆ ಗ್ರಾಮ ಮತ್ತು ಕೃಷಿ ಸಲುವಾಗಿ ಕೆಲವೊಂದು ಕಾರ್ಯಕ್ರಮಗಳಿವೆ. ಆಹಾರ ಮತ್ತು ಆರೋಗ್ಯಕ್ಕಾಗಿ ಸಮಾವೇಶಗಳಿವೆ. ಸ್ವಯಂ ಉದ್ಯೋಗ ಮಾಡುವವರಿಗಾಗಿ ಸಮಾವೇಶಗಳಿವೆ. ಮತ್ತು ಪ್ರಕೃತಿ ಮತ್ತು ನಾವು ಹೇಗಿರಬೇಕು, ಪ್ರಕೃತಿಯನ್ನು ನಾವು ಯಾವ ರೀತಿ ಕಾಪಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳಿವೆ. ಅದರ ಜೊತೆಗೆ ಸೇವಾ ಶಕ್ತಿ, ದೇಶ, ಧರ್ಮ ಮತ್ತು ಸಂಸ್ಕೃತಿಗಾಗಿ ಸಮಾವೇಶಗಳಿವೆ. ಈ 9 ದಿವಸ ಒಂದು ಹೊಸ ಪ್ರಪಂಚವನ್ನು ಅವರಲ್ಲಿ ಸೃಷ್ಟಿಸಲಿದ್ದಾರೆ. ಈಗಾಗಲೇ ಅದರೆಲ್ಲ ಕೆಲಸಗಳು ಅಲ್ಲಿ ನಡೀತಾ ಇವೆ. ನಾವು ಮಕ್ಕಳಿಗೆ ಎಲ್ಲವನ್ನ ನಮ್ಮ ಊರಿನಲ್ಲಿ, ನಮ್ಮ ತಾಲೂಕಿನಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಸೇಡಂಜಿ ಅವರು ಕಲಬುರಗಿ ಕಂಪು ಅನ್ನುವಂಥ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಮಾಡಿದರು. ಸೊ ಅದರಂತೆ 260 ಎಕರೆಯಲ್ಲಿ ಅದರ 10 ಪಟ್ಟು ದೊಡ್ಡದಾದ ಕಾರ್ಯಕ್ರಮವನ್ನು ಈಗ ಸೇಡಂ ಮತ್ತು ಕಲಬುರಗಿಯ ಮಧ್ಯದಲ್ಲಿ ನಿರ್ಮಾಣ ಮಾಡಲಿದ್ದಾರೆ. ಸೊ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ವಿಶೇಷವಾಗಿ ಕೊಡಬೇಕಾದಂಥದ್ದೇನಿಲ್ಲ. 9 ದಿವಸ ನಮ್ಮ ಸಮಯವನ್ನು ಅಲ್ಲಿ ಕೊಟ್ಟು ನಾವು ಹೋದರೆ ಒಂದು ಯೂನಿವರ್ಸಿಟಿಯಲ್ಲಿ ನಾವು ಏನೇನು ಕಲಿಬಹುದೋ ಅದೆಲ್ಲವನ್ನ ನಾವು ಅಲ್ಲಿ 9 ದಿವಸದಲ್ಲಿ ಕಲಿಯುವಂಥ ಕಾರ್ಯಕ್ರಮವನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ಅಷ್ಟೆಲ್ಲ ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವೇನು ಮಾಡಬೇಕ್ರಿ ಅಂದರೆ, ನಾವು ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಯ ಕೊಟ್ಟು ಅಲ್ಲಿಗೆ ಹೋಗಿ ನಮ್ಮ ಕಣ್ಣು, ಮನ, ನಮ್ಮ ತಲೆ ತುಂಬಿಕೊಂಡು ಬಂದು ನಾವಿಲ್ಲಿ ಮಾಡಿದ್ರೆ ಆಯಿತು. ಈಗ ಅದರ ಇಡೀ ಕಾರ್ಯಕ್ರಮದ ಸ್ವರೂಪ ಹೇಗಿರುತ್ತೆ, ಏನಿರುತ್ತೆ ಅನ್ನೋದನ್ನ ಪೂಜ್ಯರು ಅವರ ವಿಶೇಷ ಉಪನ್ಯಾಸದಲ್ಲಿ ನಿಮಗೆಲ್ಲ ತಿಳಿಸಲಿದ್ದಾರೆ. ಇನ್ನೊಂದು, ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ನಮಗೆ ಮೇಲಿಂದ ಆದೇಶ ಬಂದಾಗ ನಾವು ಹೆಂಗೆ ಮಾಡ್ತೀವಿ ಅಂತ ನನಗಂತೂ ಐಡಿಯಾ ಇದ್ದಿಲ್ಲ. ನಾವು ಶಾಲಾ ಮಟ್ಟದ ಕಾರ್ಯಕ್ರಮ ಮಾಡಿ ನಮಗೆ ಗೊತ್ತಿತ್ತು. ಗುರುಗಳಿಗೆ ಹೋಗಿ ಕೇಳಿದೆವು. ಅವರು ಒಂದೇ ಮಾತಿನಾಗ ದೊಡ್ಡಪ್ಪವರು ಮತ್ತು ಅಪ್ಪವರು ಇಬ್ಬರು ಆಯ್ತು ಕಾರ್ಯಕ್ರಮ ಮಾಡ್ರಿ ಅಂತ ಒಂದೇ ಮಾತಿಗೆ ಅಂದರು. ಹಾಗಾಗಿ ನಮ್ಮ ಹಿರೇಮಠ ಸಂಸ್ಥಾನ ನಮ್ಗೆ ಯಾವತ್ತೂ ನಮ್ಮ ಶ್ರೀರಕ್ಷೆಯಾಗಿ ಇದ್ದೇ ಇದೆ. ಅವರ ಆಶೀರ್ವಾದದಿಂದನೇ ನಮ್ಮ ತಂದೆಯವರಾಗಿರ್ಬೋದು, ನಾವಾಗಿರ್ಬೋದು ಪಾಲಿಕೆಯಲ್ಲಿ ಒಂದು ಶಾಲೆಯನ್ನು ತೆರೆದು ಒಂದು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇಂಥ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಹಿರೇಮಠ ಸಂಸ್ಥಾನದ ಪೂಜ್ಯರಿರುವರಿಗೂ ಆಗಮಿಸಿದಂಥ ಎಲ್ಲ ಶರಣ ಬಂಧುಗಳಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಶರಣಾರ್ಥಿ. ಧನ್ಯವಾದಗಳು. ಇದೀಗ ವಿಕಾಸ್ ಅಕಾಡೆಮಿಯ ಪ್ರಮುಖರು, ಅದೇ ರೀತಿ ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಆಗಮಿಸಿರ್ತಕ್ಕಂಥ ರೋಟರಿ ಕ್ಲಬ್ ಆಫ್ ಬಾಲ್ಕಿ ಸಂಜು ಕುಮಾರ್ ಪಂಡ್ರಗಿ ಸರ್ ಅವರು ವೇದಿಕೆಗೆ ಬರಬೇಕು. ಅವರಿಗೆ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸರ್ ಅವರಿಂದ ಮಾಲಾರ್ಪಣೆ.
ಮಾಲಾರ್ಪಣೆಯನ್ನು ಮಾಡಿದ ಚನ್ನಬಸವಣ್ಣ ಸರ್ ಅವರಿಗೆ ಧನ್ಯವಾದಗಳು. ಇದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಚನ್ನಬಸವಣ್ಣ ಬಳಕೆ ಸರ್ ಅವರು ವಿಕಾಸ ಅಕಾಡೆಮಿಯ ಪ್ರಮುಖರು. ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಾಗೂ ಶತಮಾನ ಸಂತರಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಗಳ ಎನ್ನ ಹೃದಯ ಮಂದನ್ ಧ್ಯಾನಿಸಿ, ಅದೇ ರೀತಿ ನಾಡೋಜ ಪೂಜ್ಯ ಶ್ರೀ ಬಸವಲಿಂಗ ಪಟ್ಟದೇವರು ಅವರ ಪಾದಕ್ಕೆ ವಂದಿಸುತ್ತಾ, ಅದೇ ರೀತಿ ಇಂದಿನ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವ ಭಾರತೀಯ ಸಂಸ್ಕೃತಿ ಉತ್ಸವ, ಇದನ್ನು ಹಂತವಾಗಿ ಅಂದರೆ ಮುಂಚೆ ಎಲ್ಲೆಲ್ಲ ಕಾರ್ಯಕ್ರಮ ಇತ್ತು ಆ ರೀತಿಯಾದ ಕರಿತಾ ಇದ್ರು. ಉದಾಹರಣೆ ಎಲ್ರಿಗೂ ಕಲಬುರ್ಗಿ ಕಂಪು ಅಂತ ಗೊತ್ತಿದೆ, ನಾವೆಲ್ಲ ಸುಮಾರು ಸರ್ತಿ ಕೇಳಿದೀವಿ. ಅದಕ್ಕೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಗೆಸ್ಟ್ ಆಗಿ ಬಂದಿದ್ರು. ಆ ನಂತರ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಗಳ ಜೊತೆ ಬಸವರಾಜ್ ಪಾಟೀಲ್ ಸೇಡಂ ಅವರು ಒಂದ್ಸತಿ ವಿಚಾರ ಮಾಡಿದ್ರು, ಈ ರೀತಿ ನೀವು ಒಂದೊಂದು ಪ್ಲೇಸ್ನಾಗ ಒಂದೊಂದು ಹೆಸರು ಕೊಟ್ಕೋತ ಹೋದ್ರೆ ಅದಕ್ಕೆ ಬೆಲೆ ಬರಂಗಿಲ್ಲ, ಅದರ ಸಲುವಾಗಿ ಇದಕ್ಕೆ ನೀವು ಭಾರತೀಯ ಸಂಸ್ಕೃತಿ ಉತ್ಸವ 1, 2, 3 ಈ ರೀತಿ ಹೆಸರು ಕೊಟ್ಕೋತ ಹೋಗಂತ ಹೇಳಿದ್ರು. ಅದರ ಸಲುವಾಗಿ ಈಗ ಬರುವ 2025 ಜನವರಿಯಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ 7 ಇದು ಜರುಗಲಿದೆ ಸೇಡಂನಲ್ಲಿ. ನಾವು ಯಾವುದೇ ಒಂದು ಮನೆ ಕಾರ್ಯಕ್ರಮ, ಒಂದು ತೊಟ್ಟಿಲ್ ಕಾರ್ಯಕ್ರಮ ಹೋದ್ರ ಎಲ್ಲರೂ ಮಗನಿಗೆ ಹೊಗಳು ಬರ್ತೇವೆ, ಮಗ ಎಷ್ಟು ಚಂದದ ಅಂತ ಹೇಳಿ. ಅದ್ರ ನೋವು ಮಾತ್ರ 9 ತಿಂಗಳ ತಾಯಿಗೆ ಗೊತ್ತಿರ್ತದೆ. ಆ ರೀತಿ ಇದು ಭಾರತೀಯ ಸಂಸ್ಕೃತಿ ಉತ್ಸವ 7 ಜರುಗೋದು 29 ಜನವರಿಯಿಂದ 6ನೇ ಫೆಬ್ರವರಿ 2025. ಬಟ್ ನಿಮ್ಗೆ ಹೇಳಕ್ಕಿಲ್ಲ, ಹೇಳ್ತೀನಿ, 4 ವರ್ಷ ಇದು ಕಂಟಿನ್ಯೂ ಮೀಟಿಂಗ್ ನಡೆದಾವ. ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಸುಮಾರು 25 ಲಕ್ಷ 30 ಲಕ್ಷ ಜನ ಸೇರ್ತಾರೆ ಈ ಕಾರ್ಯಕ್ರಮಕ್ಕೆ. 250 ಎಕರೆ ಭೂಮಿ 1 ಎಕರೆ ರೈತರು ಕೊಡ್ಬೇಕಂದ್ರೆ ಅದೇ ಎಲ್ಲಕ್ಕಿಂತ ದೊಡ್ಡ ಚಾಲೆಂಜ್ ಅದ ಇವತ್ತಿನ ಡೇಟಲ್ಲಿ. ಆದ್ರೂ ಪ್ರತಿ ಎಕರೆ 10,000ದಂತೆ ಫಿಕ್ಸ್ ಮಾಡಿ ಆಲ್ರೆಡಿ ಭೂಮಿ ಕೊಟ್ಟಿದಾರ. ಅಲ್ಲೆಲ್ಲ ಟೆಂಪರರಿ ರೋಡ್ಸ್ ಕಾರ್ಯಗಳು ಈಗ ಸ್ಟಾರ್ಟ್ ಆಗವ. ಅಲ್ಲಿ ಈಗೇನು ಸೀಸನ್ ಮುಗೀತು. ನಾವ್ ಇದರಲ್ಲಿ ವಿಶೇಷವಾಗಿ ನೋಡ್ಬೇಕಂದ್ರ ಸಮಯ ಒಂದ್ ಎಲ್ಲರೂ ಕೊಡ್ಬೇಕಂತ ಎಲ್ಲರೂ ಮನವಿ ಅದ. ಯಾಕಂದ್ರ ಯಾವುದೇ ಒಬ್ಬ ವ್ಯಕ್ತಿ ಇಷ್ಟು 5 ವರ್ಷ ಇದ್ರ ಬಗ್ಗೆ ದಿನ ರಾತ್ರಿ ಲೆಕ್ಕ ಹಾಕಲ್ದೆ ಎಷ್ಟೆಲ್ಲ ಕಾರ್ಯಕ್ರಮ ಮಾಡ್ಯಾರ. ಅದ್ರ ಬಗ್ಗೆ ನೋಡ್ ಬಂದ್ರೆ ಅದಕ್ಕೆ ಎಷ್ಟೋ ಒಂದು ಫಲ ಸಿಗ್ತದೆ. ಇದರಲ್ಲಿ ಸುಮಾರು ಲೋಕಗಳು, ಒಂದು ರೈತರ ಸಲುವಾಗಿ ಒಂದು ಡಿಫ್ರೆಂಟ್ ಒಂದು 11 ಎಕರೆಯಲ್ಲಿ ಒಂದು ವಿವಿಧ ಒಂದು ಇದು ಇಟ್ಟರ, ಕಾಯಕ ಲೋಕ ಅಂತ ಇಟ್ಟಾರ, ಮಕ್ಕಳ ಲೋಕ ಅಂತ ಇಟ್ಟಾರ. ಈ ರೀತಿ ಡಿಫ್ರೆಂಟ್ ಒಂದು ಮುಂದೆ ನಮ್ಮ ಜನರೇಷನ್ ಈ ರೀತಿ ಕಾರ್ಯಕ್ರಮ ಮಾಡೋರು ಸಿಗಲ್ಲ. ಯಾಕಂದ್ರೆ ಇವತ್ತು 25 ಲಕ್ಷ ಜನ ಅಟ್ ಎ ಟೈಮ್ ಸೇರ್ಬೇಕಂದ್ರೆ ಇವತ್ತು ಪಾಟೀಲ್ ಜಿ ರಸ್ತೆನೇ ಇದೊಂದು ಕಾರ್ಯಕ್ರಮ ಆಯ್ತು ಅಂತ ನನಗೆ ಅನಿಸ್ತದ. ಮುಂದೆ ಯಾರು ನಮ್ಮ ಕೈಲಿ ಮಾಡ್ಲಕ್ ಆಗಲ್ಲ. ಅದ್ರ ಸಲುವಾಗಿ ದಯವಿಟ್ಟು ಒಂದು ಎಲ್ಲರೂ ಮನವಿ ಅದ, ಏನೇ ಇರಲಿ ತಮ್ಮ ಸ್ಕೂಲ್ ಇರ್ಬೋದು ಒಂದು ಫಿಕ್ಸ್ ಮಾಡ್ಕೊಂಡಿದ್ದು 29 ಜನವರಿಯಿಂದ 6ನೇ ಫೆಬ್ರವರಿ 9 ದಿವಸಗಳ ಕಾಲ. ಆಮೇಲೆ ಇನ್ನೊಂದು ಇಲ್ಲಿ ವಿಶೇಷತೆ ಹೇಳ್ಬೇಕಂದ್ರ, ಪ್ರತಿಯೊಬ್ಬರು ನಾವೇನಂತೀವಿ ಇಷ್ಟು ದೊಡ್ಡ ಕಾರ್ಯಕ್ರಮ ನನಗನ್ನಿಸ್ತು ಯಾವುದೋ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಾವು ಅಪೇಕ್ಷೆ ಇಡಬಾರ್ದು. ಈ ಕಾರ್ಯಕ್ರಮ ಮಾಡಿ ನಂಗೆ ಕ್ರೆಡಿಟ್ ಸಿಗ್ತದ, ಎಲ್ಲರೂ ನಂಗೆ ಹೊಗಳ್ತಾರೆ ಅಂತ ಎಂದು ಭಾವನೆ ಇಟ್ಕೋಬಾರ್ದು. ಇದ್ರ ಬಗ್ಗೆ ಈಗ ಮನ್ನೊಬ್ಬರು ಶರಣರ ಮೂರ್ತಿ ಬಗ್ಗೆ ನಾವು ಒಬ್ರಿಗೆ ಮಾತಾಡಿದ್ವಿ, ಬಸವರಾಜ್ ಅಂತ. ಅವ್ರು ಹೇಳಿದ್ರು, ಸರ್ ನೀವು ನಂಗೆ ಒಂದು ನಯಾ ಪೈಸಾನು ಕೊಡ್ಬೇಡ್ರಿ, ಹೋಗ ಬರ ಟ್ರಾನ್ಸ್ಪೋರ್ಟೇಶನ್ ವಿತ್ ಮೂರ್ತಿ ವಿತ್ ಲೈಟಿಂಗ್ ವ್ಯವಸ್ಥೆ ನಾನೇ ಮಾಡ್ಕೋತೀನಿ ಅಂತ ಹೇಳಿದ್ರು. ಇದು ಮೆಚ್ಚಬೇಕಂತ ವಿಷಯ. ಇವತ್ ನಾವೇನಿಲ್ಲ, ನಮ್ಮ ಹತ್ರ ಏನಿಲ್ಲ ಕೊಡೋಣ, ಬಟ್ ದಯವಿಟ್ಟು ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಎಲ್ಲರಿಗೂ ಸಮಯವನ್ನು ಕೊಡ್ರ ಅಂತ ಎಲ್ಲರಿಗೂ ಕಳಕಳಿಯ ಮನವಿ ಮಾಡ್ಕೊತಿದ್ದೀನಿ ನಾನು. ಇನ್ನೊಂದು ಸಂಸ್ಕೃತಿಯ ಉತ್ಸವ ಬಗ್ಗೆ ನಾವು ನೋಡ್ಬೇಕಂದ್ರ, ನಂದು ಪ್ರಕಾರ ಪ್ರತಿ ರಾಜ್ಯದಿಂದ ಒಬ್ಬರಿಬ್ಬರು ವಿಶೇಷ ಇವ್ರು ಬರ್ಲತ್ತಾರ, ಉಪನ್ಯಾಸಕರು ಬರ್ಲತ್ತಾರ. ರಾಜಸ್ಥಾನದಿಂದ ಒಬ್ಬರು ಮಳೆ ನೀರಿನ ಬಗ್ಗೆ ಹೇಳಕ್ ವಿಶೇಷ ಬರ್ತಾ ಇದಾರ. ಆಮೇಲೆ ಇವಾಗ ನಮ್ಮ ಲಾಸ್ಟ್ ಟೈಮ್ ರಾಷ್ಟ್ರಪತಿ ಆದಂತ ರಾಮನಾಥ್ ಕೋವಿಂದ್ ಅವ್ರು ಬರ್ಲತ್ತಾರ, ನಿತಿನ್ ಗಡ್ಕರಿ ಅವ್ರು ಬರ್ಲತ್ತಾರ, ಮನ್ಸುಖ್ ಮಾಂಡವಿಯಾ ಬರ್ಲತ್ತಾರ. ಈ ರೀತಿ ವಿಶೇಷ ವ್ಯಕ್ತಿಗಳು ಬರ್ಲತ್ತಾರ ಈ ಕಾರ್ಯಕ್ರಮಕ್ಕೆ. ಅದೇ ರೀತಿ ಬಹಳಷ್ಟು ನನ್ನ ಪ್ರಕಾರ ಒಂದು 30 ಜನ ಪದ್ಮಶ್ರೀ ಅವಾರ್ಡಿ ಕೂಡ ಬರ್ಲತ್ತಾರ. ಆಮೇಲೆ ದೇಶ ವಿದೇಶದಿಂದ ಪಾಟೀಲ್ ಹೇಳಿದ್ ನನಗ ಒಂದು 51 ಸಾಧಕರನ್ನ ಸನ್ಮಾನ ಮಾಡ್ಬೇಕಂತ ಈ ವಿಚಾರ ಕೂಡ ನಡೀತಾ ಇದೆ. ಅಲ್ಲಿ ಟೋಟಲ್ ಒಂದು 3 ರಿಂದ 4 ಸ್ಟೇಜ್ ಅವ. ಅಲ್ಲಿ ಒಂದ್ ಎಲ್ಲಕ್ಕಿಂತ ದೊಡ್ಡ ಸ್ಟೇಜ್ ನ 40,000 ಜನ ಕೂತ್ಕೋಬಹುದು. ಆ ರೀತಿ ಒಂದು ಸ್ಟೇಜ್ ಮಾಡ್ಲತ್ತಾರ. ಇನ್ನು ಡಿಫ್ರೆಂಟ್ ಒಂದು 2,000 ಜನ ಕೂತ್ಕೊಳ್ಳೋ ಕೆಪಾಸಿಟಿ ಒಂದು, 1,200 ಜನ ಕೂತ್ಕೊಳ್ಳೋ ಕೆಪಾಸಿಟಿ ಒಂದು. ಪಾಟೀಲ್ ಜಿನ ಒಂದು ಸ್ವಭಾವ ಏನದಂದ್ರ, ಯಾವುದೇ ಒಂದು ಕಲೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾವು ಚಿಡುಗುಪ್ಪದ 40 ವರ್ಷ ಆಯ್ತು ಒಬ್ಬರು ಚಪ್ಲಿ ಮಾಡ್ತಾರೆ, ನಮಗೆ ಸ್ವಲ್ಪ ಜನ ಗೊತ್ತಿರ್ಬೋದು. ಪಾಟೀಲ್ ಜಿ ಅನ್ನೋ ವಿಷಯ ಏನಂದ್ರ, ನಾವೆಲ್ಲ ಅದು ಬಳಕೆ ಮಾಡಿ ಹೋದ್ರೆ ಅದು ಮುಚ್ಚಿ ಹೋಗ್ಬಾರ್ದು ಒಂದು ಪರಿಸ್ಥಿತಿ ಅವ್ರು.
ಅಂತವ್ರಿಗೆಲ್ಲ ಕರ್ಸ್ಲತ್ತಾರ. ಇಲ್ಲೇ ಮೆಹಕರ್ ಹತ್ರ ಯಾರೊಬ್ರು ಗೊಂಬಿ ಮಾಡ್ತಾರ ಬಹಳ ಚಲೋ, ಅವರಿಗೂ ಕೂಡ ಕರ್ಸ್ಲತ್ತಾರ. ಈ ರೀತಿ ನಮ್ ಗುಡಿ ಕೈಗಾರಿಕೆಗಳು ಅಥವಾ ಯಾವುದೇ ಒಂದು ಸಣ್ಣ ಸಣ್ಣ ಉತ್ಪನ್ನಗಳು ತಮ್ಮ ಜೀವನಕ್ಕಾಗಿ ಯಾರು ಅವ್ರ ಜೀವನೇ ಅದ್ರ ಮೇಲೆ ನಡೀತದೆ, ಬಟ್ ನಮ್ಗೆ ಗೊತ್ತಿಲ್ಲ ಅಂತವ್ ಇನ್ನೂ ಅವರಿಗೆಲ್ಲ ವೇ ಆಫ್ ಎಕ್ಸ್ಪೋಜರ್ ಸಿಗ್ಲಿ ಅನ್ನೋ ದೃಷ್ಟಿಕೋನ ಈ ರೀತಿ ಕಾರ್ಯಕ್ರಮ ಮಾಡ್ಲತ್ತಾರ. ಈ ಕಾರ್ಯಕ್ರಮ ಟೋಟಲಿ 800 ಸ್ಟಾಲ್ಸ್ ಅವ ಇದ್ರಲ್ಲಿ. ಈ ಕಾರ್ಯಕ್ರಮದಾಗ ಅಂದ್ರೆ ಬೇರೆ ಬೇರೆ ಅರೌಂಡ್ ಪೂರ್ತಿ ಕರ್ನಾಟಕದಿಂದ ಸ್ಟಾಲ್ಸ್ಗಳು ಹಾಕ್ಲತ್ತಾರ. ಆ ರೀತಿ ಸ್ಟಾಲ್ ಯಾರೇ ಹಾಕ್ಬೇಕು ಎಷ್ಟಂತ ಆಲ್ರೆಡಿ ಎಲ್ಲ ಫೈನಲ್ ಆಗ್ಯದ. ಈ ರೀತಿ ಒಂದು ಅದ್ಭುತ ಕಾರ್ಯಕ್ರಮ ಅದ. ದಯವಿಟ್ಟು ಇನ್ನೊಂದ್ಸರ್ತಿ ಮನವಿ, ತಾವೆಲ್ಲರೂ ಅಲ್ಲಿ ಬಂದು ಇದನ್ನು ನೋಡಾದ್ರೂ ಆನಂದ ಪಡ್ಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಚಂದ್ರಶೇಖರ ಬಳಕೆ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಸಂಗೀತ ಕಾರ್ಯಕ್ರಮ ವೀರೇಂದ್ರ ಪಟ್ನೆ ಅವರ ತಂಡದಿಂದ. ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇ, ತೈಲವಿಲ್ಲದೆ ಪ್ರಭೆತಾಯಲ್ಲಿ ಹದೋ, ತೈಲವಿಲ್ಲದೆ ಪ್ರಭೆತಾಯಲ್ಲಿ ಹದೋ. ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇ, ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇ. ತೈಲವಿಲ್ಲದೆ ಪ್ರಭೆತಾಯಲ್ಲಿ ಹದೋ, ತೈಲವಿಲ್ಲದೆ ಪ್ರಭೆತಾಯಲ್ಲಿ ಹದೋ. ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇ. ಗುರುವಿಗೆ ಲಿಂಗವಿದೆ, ಗುರುವಿಗೆ ಲಿಂಗವಿದೆ, ಶಿಷ್ಯನ ಸುಜ್ಞಾನೋದಯವು ಪೂರಿಸದ ನಂತರ ಭಕ್ತಿಯಲ್ಲಿ ಹರೋ, ಭಕ್ತಿಯಲ್ಲಿ ಹರೋ. ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದರೆ, ಸೋಹಂ ಎಂಬುದಕ್ಕೆ ದಾಸೋಹವ ಮಾಡದಿದ್ದರೆ, ಅತಿಗಳೆವ ಗುಹೇಶ್ವರ, ಅತಿಗಳೆವ ಗುಹೇಶ್ವರ. ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇ. ತೈಲವಿಲ್ಲದೆ ಪ್ರಭೆತಾಯಲ್ಲಿ ಹದೋ, ತೈಲವಿಲ್ಲದೆ ಪ್ರಭೆತಾಯಲ್ಲಿ ಹದೋ. ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುವುದೇ, ಜ್ಯೋತಿ ಬೆಳಗುವುದೇ, ಜ್ಯೋತಿ ಬೆಳಗುವುದೇ. ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ವೀರೇಂದ್ರ ಪಟ್ನೆ ಸರ್ ತಂಡದವರಿಗೆ ತುಂಬುರುವುದ ಧನ್ಯವಾದಗಳು. ಇವರಿಗೆ ಪೂಜ್ಯರಿಂದ ಒಂದು ಆಶೀರ್ವಾದ. ಪೂಜ್ಯ ಗುರುಗಳಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಸದ್ಗುರು ವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸೋಮನಾಥ್ ಮುದ್ದಾ ಸರ್ ಅವರು ಮಾತನಾಡಬೇಕಾಗಿ ಕೇಳ್ಕೊತೇವೆ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶತಾಯುಷಿ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಲ್ಲಿ ಅಕ್ಷಯ್ ಅವರು ಕೆಲವು ವಿಷಯಗಳನ್ನು ತಿಳಿಸಿದರು. ಅದರ ಜೊತೆಗೆ ನಮ್ಮ ಚನ್ನಬಸವಣ್ಣ ಬಳತೆ ಅವರು ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳ ವಿಸ್ತಾರ ಏನು ವಿಷಯಗಳಿದೆ ಅದನ್ನೆಲ್ಲ ಹೇಳಿದರು. ನಿಜಕ್ಕೂ ಇಂಥ ಒಂದು ಕಾರ್ಯಕ್ರಮ ಬಹಳ ಅಪರೂಪದಲ್ಲಿ ಅಪರೂಪ. ಅದು 25 ಲಕ್ಷ ಜನ ಸೇರಿಸೋದು ಅಂದ್ರೆ ಸಣ್ಣ ಮಾತಲ್ಲ. ರಾಜಕೀಯ ಕಾರ್ಯಕ್ರಮಗಳಿದ್ರೆ ದುಡ್ಡು ಕೊಟ್ಟಾದ್ರೂ ಜನಕ್ಕೆ ಸೇರಿಸ್ತಾರೆ. ಇಲ್ಲಿ ಅಂತ ಜನಗಳು ಬರಲ್ಲ, ಆಸಕ್ತರೇ ಬರ್ತಾರೆ. ಯಾಕಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದೆ ಏನು ಕಲೆಗಳಿದ್ದು, ಕುಂಬಾರಿಕೆ ಇರ್ಬೋದು, ಕಂಬಾರಿಕೆ ಇರ್ಬೋದು, ರೈತ ವೃತ್ತಿಗಳಿರ್ಬೋದು, ವಾಣಿಜ್ಯ ವೃತ್ತಿಗಳಿರ್ಬೋದು, ವ್ಯಾಪಾರಿ ಜನ ಮಾಡ್ತಕ್ಕಂಥದ್ದಿರ್ಬೋದು, ಕಲೆಗಳಿರ್ಬೋದು, ನಾಟಕ, ಸಂಸ್ಕೃತಿ, ಇಂಥವೆಲ್ಲ ಒಂದೇ ವೇದಿಕೆಯಲ್ಲಿ ಅನಾವರಣಗೊಳಿಸ್ತಕ್ಕಂಥ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನ ಮತ್ತೆ ಜನರೆದುರಿಗೆ ತರುವ ಮೂಲಕ ಅದರ ಮಹತ್ವವನ್ನ ಸಾರ್ತಕ್ಕಂಥ ಒಂದು ದೊಡ್ಡ ಕೆಲಸ ಪೂಜ್ಯ ನಮ್ಮ ಬಸವರಾಜ್ ಪಾಟೀಲ್ ಸೇಡಂಜಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಾಗ್ಲೇ ಹೇಳಿದ್ರು, ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡತ್ತಾರಂದ್ರೆ ಮತ್ತೆ ಏನೇನು ಕೇಳ್ತಾರೋ ಅಂತ. ಇಲ್ಲಿ ಏನು ಯಾರಿಗೇನು ದುಡ್ಡು ಮತ್ತೊಂದು ಇನ್ನೊಂದು ಏನು ಕೇಳ್ತಾ ಇಲ್ಲ. ಅಲ್ಲಿ ಅಂಥಂತ ದಾನಿಗಳಿದಾರಂತಂದ್ರೆ, ಈಗ ಅವ್ರು ಹೇಳಿದ್ರಲ್ಲ ಒಂದು ಉದಾಹರಣೆ, 25 ಲಕ್ಷ ಒಬ್ಬರೇ ಖರ್ಚು ಮಾಡ್ಲತ್ತಾರ. ಅದಕ್ಕಾದ್ರೆ ಆ ಜನರಿಗೆಲ್ಲ ಊಟ ಬಡಿಸ್ಲಾಕ ಪ್ರಸಾದ ವ್ಯವಸ್ಥೆ ಒಬ್ಬರೇ ವಹಿಸ್ಕೊಂಡಿದ್ದಾರೆ. ಅನೇಕ ಇಂಥ ವಿಧಾಯಕ ಕಾರ್ಯಗಳಿಗೆ ನಮ್ಮ ಚನ್ನಬಸವಣ್ಣವ್ರು ಆ ಒಂದು 260 ಎಕರೆಯಲ್ಲಿ ಜನರಿಗೆ ಓಡಾಡ್ಲಕ್ಕ, ಗಾಡಿ ಓಡಾಡ್ಲಕ್ಕೆಲ್ಲ ರೋಡ್ ಬೇಕಲ್ಲ, ಆ ರೋಡ್ಗಳನ್ನ ಮಾಡ್ತಕ್ಕಂಥ ಕೆಲಸ ಚನ್ನಬಸವಣ್ಣವ್ರು ಒಪ್ಪಿಸ್ಕೊಂಡಿದ್ದಾರೆ. ಹೀಗೆ ಅಲ್ಲಿ 108 ಕೆಲಸಗಳಿದ್ರು 108 ಜನ ದೇಶದ ವಿವಿಧೆಡೆ ಅಥವಾ ನಮ್ಮ ರಾಜ್ಯದ ವಿವಿಧೆಡೆ ಜನರ ಹತ್ರ ದುಡ್ಡು ಬೇಕಾದಷ್ಟು ಅದ್ರ ಖರ್ಚು ಮಾಡೋ ಮನಸ್ಸು ಬೇಕಲ್ಲ. ಅದಕ್ಕೆ ದೇಶದ ಒಂದು ದೊಡ್ಡ ಆಚಾರ ವಿಚಾರ ಸಂಸ್ಕೃತಿ ಪ್ರಸಾರ ಮಾಡ್ತಕ್ಕಂಥ ಈ ಕಾರ್ಯಕ್ಕೆ ಅನೇಕ ಜನ ಎಲೆಮರೆ ಕಾಯಾಗಿ ತಮ್ಮ ತನು ಮನ ಧನವನ್ನ ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೇನ್ ಕೇಳಿದ್ರು ಅವರು, ಈ ಭಾಗದಿಂದ 9 ದಿನ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಈಗ ನೀವು ಮಹಿಳಾ ಸಂಘಟನೆದವ್ರು ಇದ್ದೀರಿ, ನೀವೇ ಒಂದು ಗಾಡಿ ಮಾಡ್ಕೊಂಡು ಒಂದು 4 ದಿವಸ ಎಲ್ಲೆಲ್ಲೋ ಪ್ರವಾಸ ಮಾಡೋ ಬದಲಿಗೆ ಈ ಕಾರ್ಯಕ್ರಮ ನೋಡ್ಕೊಂಡು ಬರ್ರಿ. ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಸಿಬ್ಬಂದಿ ವರ್ಗದವರಿಗೆ ಒಂದು 4 ದಿವಸ ನಿಮ್ಮ ಶಾಲಾ ವಾಹನಗಳಂತೂ ಇರ್ತಾವ. ಪ್ರವಾಸ ಯಾವಾಗಲೂ ಮಾಡ್ತೀವಿ ನಾವು, ಆದ್ರೆ ಈ ಕಾರ್ಯಕ್ರಮ ಮತ್ತೆ ನೋಡ್ತೀನಿ ಅಂದ್ರೆ ಸಿಗಲ್ಲ. ಅಲ್ಲಿ ಎಲ್ಲರಿಗೂ ಉಪಯುಕ್ತವಾಗುವಂತಹ ಏನಾರ ನಮ್ಗೆ ಕಲ್ತ್ಕೊಂಡು ಬರ್ಲಿಕ್ಕೆ ಅಲ್ಲಿ ಸಿಗ್ತದೆ. ಅದಕ್ಕೆ ನಾವು ಆ ಒಂದು ಜನವರಿನಲ್ಲಿದೆ, ಆ ಟೈಮಲ್ಲಿ ನಾವು ಹೆಚ್ಚಿನ ಒಂದು ಅದಕ್ಕಾಗಿ ಸಮಯ ಮೀಸಲಿಟ್ಟು ಎಲ್ಲರೂ ಹೋಗಿ ಅದರಲ್ಲಿ ಭಾಗವಹಿಸಿ ನಮ್ಮಿಂದ ಏನ್ ಸಹಾಯ, ನಮ್ಮಿಂದ ಏನ್ ಸೇವಾ ಮಾಡ್ಲಿಕ್ಕೆ ಸಾಧ್ಯದ ಅದನ್ನ ಮಾಡ್ಕೊಂಡು ಬರೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸೋಮನಾಥ್ ಮುದ್ದಾರ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಶ್ರೀ ಶಿವಲಿಂಗ್ ಕುಂಬಾರ್ ಸರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸಂಘದ ಸದಸ್ಯರು, ಇವರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿದರು. ಜಗಜ್ವಾಲಪಾಲಂ ಜನಸ್ತುತ್ಯಶೀಲಂ ಭವಾರಣ್ಯತಾವಂ ಮೃತಸ್ವಾನುಭಾವಂ ಶಿವಾನಂದಕೋಶಂ ದಿನೇಶಂ ಪ್ರಕಾಶಂ ಮಹಾಲಿಂಗ ಸಂಗಂ ಭಜೆ ಸಿದ್ಧಲಿಂಗಂ ಭಜೆ ಸಿದ್ಧಲಿಂಗಂ. ಮಹಾಮಾನವತಾವಾದಿ ವಿಶ್ವಗುರು ಮಹಾತ್ಮ ಬಸವೇಶ್ವರರನ್ನ ನೆನೆಯುತ್ತಾ ಕಾಯಕ ಯೋಗಿ, ಕಾಯಕ ಪರಿಣಾಮಿ, ಶತಾಯುಷಿಗಳು, ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಹರಿಕಾರವಾಗಿರುವಂಥ ಚನ್ನಬಸವ ಪಟ್ಟದ್ದೇವರನ್ನ ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ, ಸ್ತುತಿಸಿ, ವಂದಿಸಿ, ಅವರ ತತ್ಸ್ವರೂಪಗಳಾಗಿರುವಂಥ ಮದ್ಗನಲಿಂಗ ಚಕ್ರವರ್ತಿ ಬಸವಲಿಂಗ ಪಟ್ಟದ್ದೇವರು, ತ್ರಿವಿಧ ದಾಸೋಹ ಮೂರ್ತಿಗಳು, ನಾಡೋಜ ಪ್ರಶಸ್ತಿ ಪುರಸ್ಕೃತವಾಗಿರುವ ಪರಮ ಪೂಜ್ಯರ ಶ್ರೀಚರಣಕ್ಕೂ
ಅವರ ಕರಸಂಜಾತರಾಗಿರುವಂಥ ಪರಮ ಪೂಜ್ಯ ಗುರುಬಸವ ಪಟ್ಟದೇವರಲ್ಲಿ ಕೂಡ ಅವರ ಶ್ರೀಚರಣಕ್ಕೂ ಕೂಡ ಅನಂತ ಕೋಟಿಯ ಭಕ್ತಿಯನ್ನು ಸಮರ್ಪಣೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂಥ ಎಲ್ಲ ಗಣ್ಯಮಾನ್ಯರು, ಮುದ್ದಾ ಅವರಿರ್ಬೋದು, ಚಂದ್ರಸಪ್ಪ ಬಳತಿಯವರಿರ್ಬೋದು, ಅಷ್ಟೂರವರಿರ್ಬೋದು, ಕುಂಬಾರ್ ಅವರಿರ್ಬೋದು, ರೋಟರಿ ಕ್ಲಬ್ನ ಅಧ್ಯಕ್ಷರಿರ್ಬೋದು, ನಮ್ಮ ಅಕ್ಷಯ್ ಅವರಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿರ್ಬೋದು, ಮತ್ತು ಆತ್ಮೀಯವಾದಂಥ ತಾಯಂದಿರಿರ್ಬೋದು, ಹಿರಿಯರಿರ್ಬೋದು, ಯುವಕರು, ವಿದ್ಯಾರ್ಥಿಗಳು ಎಲ್ಲರಿಗೂ ಕೂಡ ಶರಣಾರ್ಥಿಗಳು. ಕಲ್ಯಾಣ ಕರ್ನಾಟಕ ಬಹಳ ಸಮೃದ್ಧವಾದಂಥ ನಾಡು. ನಮ್ಮಲ್ಲಿ ಎಲ್ಲ ಇದೆ, ನಾವೆಲ್ಲರಿಗೂ ಕೊಡ್ತೀವಿ, ನಾವೇನು ಯಾರ ಹತ್ರ ಬೇಡಿಲ್ಲ. ಕನ್ನಡ ಸಾಹಿತ್ಯ ಇಷ್ಟು ದೊಡ್ಡ ಸಾಹಿತ್ಯ ಆಗಬೇಕಂದ್ರೆ, ರಾಷ್ಟ್ರ ಮಟ್ಟದ ಜಗತ್ತಿನ ಮಟ್ಟದಲ್ಲಿ ಕನ್ನಡ ಸಾಹಿತ್ಯ ಬೆಳಿಬೇಕಂದ್ರೆ ಅದಕ್ಕೆ ವಚನ ಸಾಹಿತ್ಯವೇ ಕಾರಣ. ಮತ್ತು ಮೊದಲ ಪಾರ್ಲಿಮೆಂಟ್ ಕೊಟ್ಟಂಥದ್ದು ಕಲ್ಯಾಣ ಕರ್ನಾಟಕ ಬಸವಭೂಮಿ. ಕವಿರಾಜ ಮಾರ್ಗ ಸಿಕ್ಕಿದ್ದು ಕಲ್ಯಾಣ ನಾಡಿನಲ್ಲಿ, ವಡ್ಡಾರಾಧನೆ ಸಿಕ್ಕಿದ್ದು ಕಲ್ಯಾಣ ನಾಡಿನಲ್ಲಿ, ಶ್ರೇಷ್ಠವಾದಂಥ ಬಂಗಾರ ಉತ್ಪಾದನೆ ಆಗುವುದು ಕಲ್ಯಾಣ ನಾಡಿನಲ್ಲಿ, ಕೊಹಿನೂರು ಡೈಮಂಡ್ ಉತ್ಪಾದನೆ ಆಗಿದ್ದು ಕಲ್ಯಾಣ ನಾಡಿನಲ್ಲಿ, ಮೈಸೂರಿನ ದಸರಾದಲ್ಲಿ ಬೆರೆಯುವಂಥ 770 kg ಅಂಬಾರಿಯು ಕೂಡ ಕಲ್ಯಾಣ ನಾಡಿನ ವಿಜಯನಗರ ಸಾಮ್ರಾಜ್ಯ. ನಮ್ಮಲ್ಲಿ ಏನಿಲ್ಲ, ಬುದ್ಧನ ಇತಿಹಾಸವಿದೆ. ಚಿತ್ತಾಪುರದ ಹತ್ತಿರ ಹೋದರೆ ಕನಗನಹಳ್ಳಿಗೆ, ಮಸ್ಕಿಗೆ ಹೋದರೆ ಅಶೋಕ ಬಂದ ಹೋದಂಥ ಇತಿಹಾಸವಿದೆ, ಹಲ್ಮಡಿ ಶಾಸನವಿದೆ. ಸಂಡೂರಿನ ಒಂದು ಪುಟ್ಟಿ ಮಣ್ಣಿಗೆ ಚನ್ನಬಸಪ್ಪ ಬಳತಿಯಂತವ್ರು ಹೇಳ್ತಾರೆ, ಒಂದು ಬುಟ್ಟಿ ಮಣ್ಣಿಗೆ, ಸಂಡೂರಿನ ಒಂದು ಬುಟ್ಟಿ ಮಣ್ಣಿಗೆ ಕೋಟಿ ಕೋಟಿ ಬೆಲೆ ಬಾಳಂತ ನಾಗನಗೌಡರು ಅಂತದಾರ, ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವದ ಉಪಾಧ್ಯಕ್ಷರು. ಒಂದು ಬುಟ್ಟಿ ಮಣ್ಣಿಗೆ ಕೋಟಿ ಕೋಟಿ ಕಿಮ್ಮತ್ತು ಬರ್ತದೆ. ನಮ್ಮ ಮಣ್ಣಿಗೆ ಹಂಗದ, ನಮ್ಮ ಜ್ಞಾನಕ್ಕೆ ಬೆಲೆ ಅದ. ಎಲ್ಲರಿಗೆ ಬಂದವ್ರಿಗೆ ಏನು ಬಂದಿರಿ, ಹದುಳವಿದ್ದೀರಿ ಅಂತ ಭಾವಿಸಿ ಅವ್ರು ಕರೆದು ಮಜ್ಜಿಗೆ ಕೊಟ್ಟು ಊಟ ಕೊಟ್ಟವರು. ಅಫ್ಘಾನಿಸ್ತಾನದಿಂದ, ಮಧ್ಯಪ್ರದೇಶದಿಂದ, ಜಮ್ಮು ಕಾಶ್ಮೀರದಿಂದ ಬಂದವರಿಗೆಲ್ಲ ನೆರವು ಕೊಟ್ಟಂತ ನಾಡು ಕಲ್ಯಾಣ ಕರ್ನಾಟಕದ ನಾಡು, ಬಸವಭೂಮಿ. ಅದಕ್ಕಾಗಿನೇ ಬಸವಣ್ಣ ಏನಂದ, ತನುವ ಬೇಡಿದರಿವೆ, ಮನವ ಬೇಡಿದರಿವೆ, ಧನವ ಬೇಡಿದರಿವೆ, ಬೇಡುವವರಿಲ್ಲದೆ ಬಡವನಾದೆ ಅಂತ. ಅಂದ್ರೆ ಅಷ್ಟು ಕಾಯಕ ಜೀವಿಗಳಿದ್ರು, ದಾಸೋಹದ ಜೀವಿಗಳಿದ್ರು. ಯಾರು ಭಿಕ್ಷುಕರು ಇದ್ದಿಲ್ಲ ಅಂತ ಸುಮ್ಮನೆ ಯಾವ ಒಬ್ಬ ಹೇಳೋಗ ಹಿಂದುಳಿದ ಪ್ರದೇಶ ಅಂತ ಕಂಟಿನ್ಯೂ ಚಲೋ ಇಟ್ಟಾರ. ಆದ್ರೆ ನಮ್ಮಲ್ಲಿ ಏನೈತಿ, ಅದು ಈಗ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿದ್ರು, ಒಂದು ಮಂದಿ ಘೋಷಣೆ ಮಾಡಿದ್ರು ಅಭಿವೃದ್ಧಿ ಆಗಿರ್ತಾರಂತ ಅದೊಂದು ಚರ್ಚೆ ಮಾಡಿದ್ರು. ಮೈಸೂರು ಕರ್ನಾಟಕ ಅಂತ ಕರೀತಿತ್ತು, ಅಥವಾ ಮೈಸೂರು ರಾಜ್ಯ ಅಂತ ಕರೀತಿತ್ತು. ಇಂಥ ಹಿರಿಯರಿಗೆಲ್ಲ ಗೊತ್ತು. ಮೈಸೂರು ರಾಜ್ಯ ಅಥವಾ ಮೈಸೂರು ಕರ್ನಾಟಕ ಅಂತ ಗುರುತಿಸಿದ್ರೆ ಅದು ಏನಾಗುತ್ತಂದ್ರೆ ಮೈಸೂರು ಆಡಳಿತಕ್ಕೊಳಪಟ್ಟಂಥದ್ದು, ಸಾಮ್ರಾಜ್ಯಕ್ಕೊಳಪಟ್ಟಂಥದ್ದು ಅಂತ ಹೇಳೋದಕ್ಕೆ ಆ ಹೆಸರು ಸೇರ್ಕೊಂಡಂಗೆ. ದೇವರಾಜ ಅರಸವರು ಏನ್ ಮಾಡಿದ್ರು, ಬಹಳ ಸ್ವಲ್ಪ ಮುಂದಾಲೋಚನೆ ಮಾಡಿದ್ರು, ಹಿಂಗಾಗಬಾರ್ದು ಅಂತ ತಿಳ್ಕೊಂಡು ಇಡೀ ಆಡಳಿತವನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಿ ಕರ್ನಾಟಕ ರಾಜ್ಯ ಅಂತ ಅಷ್ಟೇ ಅವ್ರು ಘೋಷಣೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಮುಂದದು ಆಯ್ತು ಕರ್ನಾಟಕ ಅಂತ. ಆದ ತಕ್ಷಣ ಆಮೇಲೆ ಅಭಿವೃದ್ಧಿ ಆತೇನು, ಕಾಲಖಂಡದಲ್ಲಿ ಅಭಿವೃದ್ಧಿ ಹಾಕುವಂತ ಬಂತು. ಅನುಭವ ಮಂಟಪ ಇವತ್ತು ಬಸವ ಕಲ್ಯಾಣದಲ್ಲಿ 669 ಕೋಟಿ ಆಗಬೇಕಾದ್ರೆ ಚನ್ನಬಸವ ಶಿವಯೋಗಿಗಳು ಮೈಮೇಲೆ ರಾಡಿ ಹಾಕೊಂಡು ಉತ್ತರಂಗ ಕಂಡು ಏನೆಲ್ಲ ಮಾಡಿ ಪುನರುತ್ಥಾನ ಮಾಡ್ಯಾರ ಅನ್ನೋದಕ್ಕೆ ಇವತ್ತು 669 ಕೋಟಿ ಬಂದದ. ಒಂದೇ ಬಂದದ. ಎಲ್ಲ ಅಂಗಾಲ್ ಗೆರಿ ಸಹಿತನ ಬೆಂಗಳೂರು ಗಡ್ಡಾಡಿ, ದಿಲ್ಲಿ ಗಡ್ಡಾಡಿ ಎಲ್ಲರೂ ಮಾಡ್ಯಾರ. ಆದ್ರಿತ್ತಲ್ಲ ಅದ್ರ ಕುರುವನ್ನ ಕಾಪಾಡ್ಕೊಳ್ಳೋದು ಮಾಡೋ ಮುಖ್ಯನ. ಅದಕ್ಕೆ ಕಲ್ಯಾಣ ಕರ್ನಾಟಕ ಇವತ್ತಾಗೈತೆ ಅಂದ್ರೆ ನಾಳೆ ಇಡೀ ಕರ್ನಾಟಕ ರಾಜ್ಯನೂ ಹಂಗಾಗತ್ತ. ನಾವು ಎಂದೂ ಭಿಕ್ಷೆ ಬೇಡದವ್ರು ಕೊಟ್ಟವ್ರು ನಾವು. ಆದ್ರೆ ನಾವು ಹೇಳ್ಕೊಳಂಗಿಲ್ಲ, ಅವ್ರು ಹೇಳ್ಕೊಂತಾರ. ಮತ್ತೆ ಅಲ್ಲಿ ಹಂಗೆ ಐತಿ, ಮಾಧ್ಯಮದವ್ರ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ ಯಾರು. ಡಾಲರ್ಸ್ ಕಾಲನ್ಯಾಗ, ಸಂಜಯ್ ನಗರದಾಗ, ಸದಾಶಿವ ನಗರದಾಗ ಇಂಗ್ಲಿಷ್ ಮೀಡಿಯಂ ಹುಡುಗ ಹೋಗ್ತಿರ್ತಾನ. ಅವ್ನು 4 ನಾಯಿ ಬಂದು ಕಡಿತಾವು, ಕಡಿದು ಕೂಡ ಹರ್ಕೊಂಡು ತಿಂತಾವು.
ಟಿವಿ ಅವರೆಲ್ಲ ಅದನ್ನ ಶೂಟ್ ಮಾಡ್ತಾರ, ಮೊಬೈಲ್ನಾಗಿದ್ದು ತೊಗೊಂಡು ಅವರು ತಮ್ಮ ಚಾನಲ್ನೇ ಹಾಕ್ತಾರ. ಕರುಣಾಜನಕ ಕತೆ, ತಾಯಿಯ ಮಡಿಲು ಆಕ್ರಂದನ ಆಕಾಶಕ್ಕೆ ಮುಟ್ಟಿದೆ. ಮತ್ತೆ ನಮ್ದು ಎಲ್ಲಿಗೆ ಮುಟ್ಟಿದಪ್ಪ? ನಮ್ ತೋರ್ಸರ್ ಯಾರು ಹೇಳಿ? ಅರುಣ ಯೋಗಿರಾಜ ಬಾಲರಾಮನ ಮೂರ್ತಿ ಕೆತ್ತು ಕೊಟ್ಟ ಅಂತ ಎಲ್ಲ ಕಡೆ ತೋರಿಸಿ ನಮ್ಗೆ ಬಹಳ ಸಂತೋಷ ಐತಿ. ಅವನ ಜೊತೆಗೆ ನಮ್ಮ ಕಲಬುರಗಿ ಅವ ಬಳ್ಳಾಪುರಕ್ಕೆ ಹೋಗಿ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ತಿಂಗಳಾನಕ್ಕೆ ಅಡ್ಡಾಡಿ ಕೃಷ್ಣ ಶಿಲೆಯನ್ನು ಹುಡುಕಿ ಕೊಟ್ಟನಲ್ಲ, ಅವನ ಇತಿಹಾಸವನ್ನು ತೋರಿಸಿದ್ರೇನು? ಈ ಅಸಮತೋಲನ ಹೋಗ್ಬೇಕಲ್ಲ. ಮಾನಯ್ಯ ಬಡಿಗರ ಇತಿಹಾಸನೇ ಬರಲಿಲ್ಲ, ಯಾವ ಸ್ಟೇಟಸ್ನಾಗೂ ಬರಲಿಲ್ಲ. ಆದ್ರೆ ಅಲ್ಲಿ ಟ್ರಸ್ಟಿಗಳು ಅವ್ರಿಗೆ ಗುರುತಿಸ್ಯಾರ, ಅವರಿಗೆ ಗೌರವಿಸ್ಯಾರ, ಅವ್ರಿಗೆ ಸತ್ಕಾರ ಮಾಡ್ಯಾರ ಅಯೋಧ್ಯದವ್ರು, ಹೋಗ್ತೀನ. ಆದ್ರೆ ಐತಲ್ಲ ನಂಬಲ್ಲಿ ಏನಾಯ್ತು? ಮಾಧ್ಯಮದಲ್ಲಿ ತೋರಿಸ್ಲಿಲ್ಲ, ಪೇಪರ್ನಾಗ ಬರಲಿಲ್ಲ. ಅವಾಗ ಕಲ್ಲು ತೆಗೆದು ಕೊಟ್ಟವ ಹೇಳ್ದ, ಮಾನಯ್ಯನವ್ರು ಬಂದು ಆ ಕಲ್ಲು ಹೇಳಿದ ಮೇಲೆ ನಾ ತೆಗ್ದಿನ್ರಿ, ನಂದೇನು ಕೆಲಸ ಇತ್ತು ಅಂದ ಅವ. ಒಬ್ಬ ಕಲ್ಲು ಗನಿ ಕೆಲಸ ಮಾಡೋ ಹೇಳ್ತಾನ ಅವನ ಹೆಸರು. ಅಂದ್ರೆ ನಾ ಅನ್ನೋದು ಇವತ್ತು ನಮ್ಮ ಸಂಸ್ಥೆ 1974ರಲ್ಲಿ ಹುಟ್ಟಿ 8,000 ಮಕ್ಕಳ ಸಂಸ್ಥೆ. ನಾವು ನಮ್ಮ ಸಂಸ್ಥೆನ ಬೆಳೆಸಬೇಕನ್ನುವಂಥ ಧಾವಂತದಲ್ಲಿ ಇದ್ದಾಗ ಪೂಜ್ಯನೀಯರಾದಂಥ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳು ನೋಡ್ರಿ, ಶಿಕ್ಷಣ ಸಂಸ್ಥೆ ಕಟ್ಟೋದು ದೊಡ್ಡದಲ್ಲ, ಕಟ್ಟಬಹುದು. ಆದ್ರೆ ಇತ್ತಲ್ಲ ನೀವು ಬಲಾಢ್ಯ ಇದ್ರಿ ಹಂಗೂ ಕಟ್ತೀರಿ. ಆದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಿಮ್ಮ ಒಟ್ಟಿಗೆ 100 ಸಂಸ್ಥೆಗಳು ಬೆಳೆದ್ರೆ ನೀವು ಒಳ್ಳೆಯ ಸಾಮಾಜಿಕ ಕೆಲಸಗಾರ ಅಂತೇಳಿ. ಇಲ್ಲ ಅಂದ್ರೆ ಇಲ್ಲ. ಮತ್ತೆ ಪಾಟೀಲ್ಜಿಗೆ ದಿಕ್ಕಿ ತಪ್ಪಿರೋದಾಗಿ 97ನೇ ಇಸ್ವಿಯಲ್ಲಿ ನಮ್ಮ ಶಿಕ್ಷಕರನ್ನ ಕರ್ಕೊಂಡು ಹೆಗ್ಲಿ ಬ್ಯಾಗ್ ಹಾಕಿ ಅವ್ರು ರಾತ್ರಿ ಸಾಲಿ ಮಾಡ್ಬೇಕು ಅಂತ ಶುರು ಮಾಡಿದ್ರು. ರಾತ್ರಿ ಸಾಲಿ ಶುರು ಆದ್ರು ಅಲ್ಲಿ ನಮ್ಮ ಸೇಡಂ ತಾಲೂಕಿನ. ರಾತ್ರಿ ಸಾಲಿ ಮಾಡಿ ಮತ್ತೆ 2004ಕ್ಕೆ ಬಂದಂತ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಏನ್ರಿ ಸುತ್ತ ಹಳ್ಳಿ ಸಾಲಿ ಮಾಡಿ ಆಡಿಕೆ ಒಳಗಿದೆ, ಮೊಳಕೆಡಕ್ಕಿದೆ, ನಿರ್ಗುಂದಕ್ಕಿದೆ, ಕೋಲ್ಕುಂದಕ್ಕಿದೆ, ಮುದೋಳಕ್ಕಿದೆ, ಹೀಗೆಲ್ಲ ಒಟ್ಟು ಸರಿಸುಮಾರು 70 ಶಾಲೆಗಳು ನಡೀತಾವು. ಅವಕ್ಕೆ ಏನ್ ಕೊಡ್ತೀರಿ? ಅಲ್ಲಿ ಕೆಲಸ ಮಾಡೋರಿಗೆ 1,000 ರೂಪಾಯಿ ಪಗಾರ ಕೊಡ್ತೀವಿ. ಮತ್ತೇನ್ ಕೊಡ್ತೀರಿ? ಬಾಡಿಗೆ ಮನೆ ನಡೆಸಿದ್ರೆ ಬಾಡಿಗೆ ಕೊಡ್ತೀವಿ, ಒಂದಿಷ್ಟು ಕರೆಂಟ್ ಬಿಲ್ ಕೊಡ್ತೀವಿ. ಅವ್ರದ ಮನೆ ನಡೆಸಿದ್ರೆ ಏನೂ ಇಲ್ಲ. ಹಿಂಗೆಲ್ಲ ಮಾಡಿವಿ. ಆಯ್ತು, ಇಷ್ಟಕ್ಕೆ ಬಿಟ್ರೆ ಹೆಂಗ? ಅವ್ರಿಗೆ ಒಂದು ಸಂಸ್ಥೆ ಮಾಡ್ಕೊ ಅಂತ ಹೇಳ್ಬೇಕಲ್ಲ. ಇಲ್ಲ, ಈಗಾಗಲೇ ಅವ್ರವ್ರ ದೇವಸ್ಥಾನ ಅಥವಾ ಮಠದ ಹೆಸರ ಮೇಲೆ ಅವರೇ ಒಂದು ಟ್ರಸ್ಟ್ ಮಾಡ್ಕೊಂಡು ಶಾಲೆ ಮಾಡ್ಕೊಂಡಾರ. ನಮ್ಮಿಂದ ಬರೀ ಶಿಕ್ಷಕರಿಗೆ ಈಗ ತರಬೇತಿ ಕೊಡೋದು ಅಷ್ಟೇ ಮಾಡ್ತೀವಿ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಭಾಳ ಚಲೋ ಆಯ್ತು, ಒಳ್ಳೆಯದು. ಆದ್ರೆ ಇಷ್ಟಕ್ಕೆ ಮುಗಿಯಂಗಿಲ್ಲ ನಿಮ್ದು ಅಂದ್ರು. ಇಷ್ಟು ಮಾಡಿ ಅಂದ್ಕೊಂಡು ಭಾಳ ಚಲೋ ಆತಂತ ನೀವು ತಿಳ್ಕೊಬೇಡ್ರಿ. ಇದು ಒಂದು ಮೊದಲಿಗೆ ಪ್ರಯೋಗ ಅಷ್ಟೇ. ಈಗ ಕಲ್ಯಾಣ ಕರ್ನಾಟಕದ ತುಂಬಾ ಮಾಡ್ಬೇಕು ಹಿಂಗ ಅಂದ್ರು. ನಾವಂದ್ವಿ ಇದೇನಪ್ಪ ಸಣ್ಣ ಕೆಲಸ ಮಾಡಕ್ ಹೋಗಿ ಗುರುಗಳು ಮಾತಿ ದೊಡ್ಡದಾಗಿ ಸಿಗಿಬಿದ್ದೀವಿ ಅಂತ ಅನಿಸ್ತು. ಮೊದಲಿಗೆ ಹಂಚಿಕೆ ಆಗುತ್ತೆ, ಭಯ ಆಗುತ್ತೆ, ಯಾರಿಗಾದ್ರೂ ಭಯ ಆಗುತ್ತೆ. ಹಂಗೆ ಭಯ ಅಂತ ನಮ್ಮೆಲ್ಲಾ ಸಮಿತಿಯವ್ರಿಗೆ ಅನಿಸಿತ್ತು. ಅವತ್ತು ಏನ್ ಮಾಡ್ಬೇಕಂತ ಯೋಚನೆ ಮಾಡಿ ಪಾಟೀಲ್ಜಿ ಅವರು ಸಣ್ಣ ಮಕ್ಕಳ ಹತ್ರ 5 ರೂಪಾಯಿ ಸಂಗ್ರಹ ಮಾಡಿ 5 ರೂಪಾಯಿ ಆ 5 ರೂಪಾಯಿ 30 ಲಕ್ಷ ಆಯ್ತು. 30 ಲಕ್ಷ ಇಟ್ಟುಕೊಂಡು ಏನ್ ಮಾಡ್ಬೇಕಪ್ಪ? ಒಂದ್ ರೊಟ್ಟಿ 4 ಮಂದಿ ಹಂಚ್ಕೊಂಡು ತಿನ್ನೋದೇ ಕಷ್ಟ, ಹೊಟ್ಟೆ ಯಾರಿಗೂ ತುಂಬುದಿಲ್ಲ. ಈ 30 ಲಕ್ಷದಾಗ ಇಡೀ ಕಲ್ಯಾಣ ಕರ್ನಾಟಕದ ಏನ್ ಅನ್ಸಕ್ಕಾಗತ್ತ? ಅವಾಗ ಮತ್ತೆ ಆಲೋಚನೆ ಮಾಡಿ ಎಲ್ಲೆಲ್ಲಿ ಗ್ರಂಥಾಲಯಗಳದಾವ ಅಲ್ಲೆಲ್ಲ ವಚನ ಸಾಹಿತ್ಯ, ಶರಣ ಸಾಹಿತ್ಯ, ದಾಸ ಸಾಹಿತ್ಯ, ಎಲ್ಲಾ ಡಿಕ್ಷನರಿಗಳು, ಬೇರೆ ಬೇರೆ ಸೈನ್ಸ್ ಡಿಕ್ಷನರಿ, ಕೆಮಿಸ್ಟ್ರಿ ಡಿಕ್ಷನರಿಗಳನ್ನ ಕೊಡ್ತಾ ಒಂದು ಪ್ರಯೋಗವನ್ನ ಪ್ರಾರಂಭ ಮಾಡಿ. ಅದಾದ ಮೇಲೆ ನಮ್ಮ ಜೊತೆಗೆ ಕೈ ಜೋಡಿಸಿದವರು ಇನ್ಫೋಸಿಸ್ ಸಂಸ್ಥೆಯವರು. ಅವರ ಪುಸ್ತಕ ಕೊಡೋದಕ್ಕಾಗಿ ಬಂದವರು ನಮ್ಮ ಜೊತೆ ಕೈ ಜೋಡಿಸಿದರು. ಮೊದಲಿಗೆ ನಾವು ಹೊಲಿಗೆ ತರಬೇತಿಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದವರ ಸಹಯೋಗವನ್ನು ತೆಗೆದುಕೊಂಡು 3 ಲಕ್ಷ ಮಂದಿಗೆ ಸರಿಸುಮಾರು 6 ವರ್ಷ ಟ್ರೈನಿಂಗ್ ನಡೆದ ಮೇಲೆ ಅವರು ಸಮೃದ್ಧ ಆಗಿರೋದು ಗೊತ್ತಾದ ಮೇಲೆ ಅವರಿಗೆ 30,000 ಹೊಲಿಗೆ ಯಂತ್ರಗಳು, ಎಂಬ್ರಾಯ್ಡರಿ ಮಷಿನ್ಗಳು, ಪಿಕೋ ಫಾಲ್ಸ್ಗಳನ್ನ ಕೊಡುವುದರ ಜೊತೆಗೆ ಅವ್ರನ್ನ ಸಮೃದ್ಧ ಮಾಡಿದ್ವಿ. ಈ ಚನ್ನಬಸಪ್ಪ ಬಳತಿ ಅವ್ರು ಹೇಳಿದ್ರಲ್ಲ 25 ಲಕ್ಷ ರೂಪಾಯಿ ಒಬ್ಬ ಮೂರ್ತಿ ಮಾಡಕ್ ತಯಾರಾಗಿರಂತ, ಹಂಗ ಅವ್ರ ಗಾರ್ಮೆಂಟ್ಸ್ ಹಾಕ್ಯಾರ. ಈ ಸೊಲ್ಲಾಪುರದಾಗ, ಹೈದರಾಬಾದ್ದಾಗ, ಬೆಂಗಳೂರಾಗ. ಪಾಟೀಲ್ಜಿಗೆ ಹೇಳ್ತಾರೆ, ನೀವು ಬ್ಯಾಗ್ ಕೊಡ್ತಿದ್ರಂದ್ರೆ ನಮ್ಗೆ ಹೇಳ್ರಿ, ನಾವ ತಯಾರು ಮಾಡಿ ತಂದು ಕೊಡ್ತೀವಿ. ನಿಮ್ಗೆ ಎಷ್ಟು ಬ್ಯಾಗ್ ಬೇಕು ಹೇಳು, 50,000, 5,000, 10,000, 20,000 ಎಷ್ಟು ಬ್ಯಾಗ್ ಅಂತೀರಿ, ನಾವು ಬಟ್ಟಿ ನಮ್ದೇ ಬಟ್ಟಿ ನಾವೇ ಹೊಲಿಯೋರು ತಂದು ಕೊಡ್ತೀವಿ. ಅವತ್ತು ಒಬ್ಬ ಮಹಿಳೆಯನ್ನು ಬದುಕಿಸೋದಕ್ಕೆ ಪ್ರಯತ್ನ ಮಾಡಿದ್ವಿ ನಾವು. ಯಾರು ಮತ್ತೆ ನಿರ್ಗತಿಕರು ಅಂತ ಗುರುತಿಸ್ತಿತ್ತು ಸಮಾಜ, ಅವರಿಗೆ ನಾವು ಬಲಾಢ್ಯ ಮಾಡಿದ ಕಾರಣಕ್ಕಾಗಿ ಒಬ್ಬೊಬ್ಬರು ಇವತ್ತು 15 ಮಂದಿಗೆ, 20 ಮಂದಿಗೆ, 30 ಮಂದಿಗೆ ಉದ್ಯೋಗವನ್ನು ಕೊಟ್ಟು ಅವರೇ ಮಾಲೀಕರಾಗಿ ಇವತ್ತು ಗಾರ್ಮೆಂಟ್ಸ್ ನಡೆಸ್ತಾರಪ್ಪ ಅಂದ್ರೆ ನಾವು ಮಾಡಿದಂತ 6 ವರ್ಷದ ಪ್ರಯತ್ನ ಸಫಲ ಆಗೈತೆ ಅಂತ ನಮ್ಮ ಆತ್ಮಕ್ಕೆ ಸಮಾಧಾನ. ಅದನ್ನ ನೋಡಿದಂತ ಮತ್ತೆ ಸುಧಾಮೂರ್ತಿಯವರು
ಈ ಭಾಗಕ್ಕೆ ಶಾಲೆಗಳಿಗೆ ಕಂಪ್ಯೂಟರ್ ಕೊಡ್ಬೇಕಂತಂದು ಒಂದು ನಿರ್ಣಯವನ್ನು ಮಾಡಿದ್ರು. 3,500 ಕಂಪ್ಯೂಟರ್ಗಳನ್ನು ಕೊಟ್ಟರು. ಒಂದು ಕಂಪ್ಯೂಟರ್ಗೆ 26,000 ಬೀಳ್ತಿತ್ತು, ಡೆಸ್ಕ್ಟಾಪ್ ಇತ್ತು. ಎರಡೆರಡು ಕೊಡೋದು ಅಂತ ಪಾಟೀಲ್ಜಿ ಹೇಳಿದ್ರು, ಎಲ್ಲಾ ಶಾಲೆಗೆ ಎರಡೆರಡು ಕೊಡೋದು. ಮತ್ತೊಬ್ರು ಹಿರಿಯರು ಅಂದ್ರು, ಇಲ್ಲ ಎಲ್ಲಿ ಅವಶ್ಯ ಅದ, ಎಲ್ಲಿ ಒಂದಿಷ್ಟು ಕಟ್ಟಡ ಅದ ಅಂತಾರ ಅವ್ರಿಗೆ ಹೆಚ್ಚಿಗೆ ಕೊಡ್ರಿ, ಇರ್ಲಾರ್ದವ್ರಿಗೆ ಎರಡೇ ಕೊಡ್ರಿ. ಎರಡೇ ಕೊಡಕ್ ಕೂಡ್ಸಕ್ ಹೋದ್ರ ಭಾಳ ಸಂತೋಷ ಪಟ್ಟು ಹಿಂಗೆ ಮಾಡಿ ಕೂಡ್ಸಕ್ ಹೋದ್ರ ಅಲ್ಲಿ ಹೋದ್ಮೇಲೆ ಬಿಲ್ಡಿಂಗ್ 6 ತಿಂಗಿಲ್ರಿ ಅಲ್ಲಿ ಕೂಡ್ಸಕ್ ಬರೋದಿಲ್ಲ ಅಂತ ಅವರು ಹಾರ್ಡ್ವೇರ್ದವ್ರು. ಅದು ಕೂಡ್ಸಿದ್ರೆ ಕರೆಂಟ್ ಪವರ್ ಹೆಚ್ಚು ಬಂದು ಬರ್ನ್ ಆಗಿ ನೀವು ಕೊಟ್ಟು ಕಂಪ್ಯೂಟರ್ ಎಲ್ಲ ಸುಟ್ಟು ಹೋಗತ್ತೆ. ಆಯ್ತಪ್ಪ ಅರ್ಥಿಂಗ್ ಮಾಡ್ಸಕ್ ಹೋದ್ಕೊಂಡು ಅವರು ನಮಗೆ ಇನ್ವರ್ಟರ್ ಕೊಡಿಸ್ರಿ, UPS ಕೊಡಿಸ್ರಿ, ಪ್ರಿಂಟರ್ ಕೊಡ್ರಿ, ಜೆರಾಕ್ಸ್ ಮಿಷಿನ್ ಕೊಡ್ರಿ, ಮತ್ತೆ ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ನೀವು ಏನ್ ಮಾಡ್ಬೇಕು, 50,000 ಆಕೈತಂದ್ರೆ ನಾವು 25,000 ಕೊಡ್ತೀವಿ, ನೀವು 25,000 ಕೊಡ್ಬೇಕು. ಇದು ಕಂಪ್ಯೂಟರ್ ಫ್ರೀ ಮಾಡಕ್ ಹೋಗಿದ್ವಿ. ಹಿಂಗ ಆಯ್ತಪ್ಪ ಅಂತ ತಗೋ ಅದನ್ನು ಚಾಲು ಮಾಡಿದ್ರು. ಮತ್ತೆ ಪಾಟೀಲ್ಜಿ ಅದು ಮತ್ತೆ ಯಾರು ಹಿಂಗ್ ಸಿಗ್ತಾರ ಅಷ್ಟೂರು ಅಂತ ಸೌಕರ್ಯ ನೋಡ್ರಿಪ್ಪ ನಿಮ್ಮ ಊರ ಸಾಲ ಐತಿ ಕೊಡ್ರಿ. ಇದೇನಪ್ಪ ಪಾಟೀಲ್ಜಿ ದೋಸ್ತಿ ಮಾಡಿದ್ದೆ ಸಮಸ್ಯೆ ಅನ್ನೋ. ಆದ್ರೂ ಕೂಡ ಬಹಳ ಮಂದಿ ಸಹಯೋಗ ಸಹಕಾರವನ್ನು ಕೊಟ್ಟು ಕಂಪ್ಯೂಟರ್ ಟ್ರೈನಿಂಗ್ ಮಾಡಿದ್ವಿ, ಇಂಗ್ಲಿಷ್ ಟ್ರೈನಿಂಗ್ ಮಾಡಿದ್ವಿ, ಮ್ಯಾಥ್ಸ್ ಟ್ರೈನಿಂಗ್ ಮಾಡಿದ್ವಿ, ಸೈನ್ಸ್ ಟ್ರೈನಿಂಗ್ ಮಾಡಿದ್ವಿ. ಮಾನ್ವಿಯಲ್ಲಿ ಒಬ್ಬರು ಶಶಿಕಲಾ ಪಾಟೀಲ್ ಅಂತದ ವಿಧವಾದ, 2 ಮಕ್ಕಳದಾರ, ಅವ್ರಿಗೆ ಒಂದು ಹೆಣ್ಣು ಒಂದು ಗಂಡು. ಆಕಿ ಯಜಮಾನ್ ತೀರ್ಕೊಂಡ ಮೇಲೆ ಸೇಡಕ್ಕೆ ಬಂದಿದ್ಲು. ಪಾಟೀಲ್ಜಿ ನನಗೆ ಹಿಂಗಾಗೈತಿ, ನನಗೆ ಏನರ ಒಂದು ನಿಮ್ಮ ಸಂಸ್ಥೆ ಒಳಗೆ ಕೆಲಸ ಕೊಡ್ರಿ, ನಾವು ಏನರ ಮಾಡ್ಕೊಂಡು ಇಲ್ಲೇ ಇರ್ತೀನಿ. ಬರೆಯಕ್ಕೆ ಬರ್ತೈತೆ ನನಗೆ. 10th ಪಾಸ್ ಆಗಿದೆ. ಇಂಗ್ಲೀಷ್ ಟ್ರೈನಿಂಗ್ ನಡೆದಿತ್ತು. ಇಲ್ಲೊಂದು 3 ತಿಂಗಳ ಇಂಗ್ಲೀಷ್ ಟ್ರೈನಿಂಗ್ ಅದ. ಈ ಟ್ರೈನಿಂಗ್ನಾಗ ಇರು ನೀನು, ನಿನಗೆ ಅದು ಮುಗಿದ ಮೇಲೆ ನಾನು ಹೇಳ್ತೀನಿ ಅಂತ. 3 ತಿಂಗಳು ಆದಮೇಲೆ ಪಾಟೀಲ್ಜಿ ನೀವೊಂದು LKG UKG ತೆಗಿ, ನಿನ್ನ ಮನೆ ಭಾಳ ಚಲೋ ಅದ, ಒಂದು LKG UKG ಶಾಲೆ ತೆಗಿ ನಡೀತೈತಿ ಅಂತ ಹೇಳಿದ್ರು. 2004 ಆ ಅಮ್ಮ LKG UKG ತಗೊಂಡು ಇವತ್ತು ಆ ಶಾಲೆಯಲ್ಲಿ 1500 ಮಕ್ಕಳ ಅಕ್ಕಿ ಅಷ್ಟು ಸುಭದ್ರವಾದಂಥ ಶಾಲೆಯನ್ನು ಕಟ್ಟ. ಭಾಳ ವಿಶೇಷ ಅಂದ್ರೆ ರಾಯಚೂರು ಡಿಸ್ಟಿಕ್ನ ಜಡ್ಜು ಅವನ ಮಗನಿಗೆ ರಾಯಚೂರು ಶಾಲೆ ಬಿಟ್ಟು ಮಾನವಿ ಕರ್ಕೊಂಬಂದ್ಬಿಟ್ಟು ತಂದಿನ ಶಾಲೆ ಅಂತ ಅಷ್ಟು ಅದ್ಭುತವಾಗಿ ಕಟ್ಟ್ಯಾಳ. ಮತ್ತು ನಾವು ಯಾರ ನೋಡ್ಬೇಕಂದ್ವಿ ಅಂದ್ರೆ ಅಪ್ಪರಿಗೆ ಗೊತ್ತೈತಿ 10,000 ರೂಪಾಯಿ ತಗೋತಾಳ ಶಾಲೆ ನೋಡಾಕ, ಕಲಿಯಾಕಲ್ರಿ. ಅಪ್ಪರಿಗೆ ಗೊತ್ತದ, ಭಾಳ ಚೆನ್ನಾಗಿ ಕೇಳ ಹೇಳ್ತಿಲ್ಲ ಅಯ್ಯವ. ಅಂದ್ರೆ ಯಾರು ಏನೋ ಆಗೋದಿಲ್ಲ ಅಂತ ಅಂತಿದ್ರು ಅಂಥವರೆಲ್ಲ ಪ್ರಬುದ್ಧ ಮಾನಕ್ಕೆ ಬಂದ್ರಲ್ಲ. ಕಲ್ಯಾಣ ಕರ್ನಾಟಕದಲ್ಲಿ ಸುಮ್ಮನೆ ಕುಂತ್ರೆ ಸಾಹಿತ್ಯವನ್ನು ಬರೆಯುವಂತ ಜ್ಞಾನ ಐತಿ ಭೂಮಿ ಒಳಗಂತ ಏನು ಹೇಳ್ಯಾರಲ್ಲ ಕವಿರಾಜ ಮಾರ್ಗದಲ್ಲಿ, ಹಾಗ ಶಶಿಕಲಾ ಪಾಟೀಲ್ ಅನ್ನುವಂಥ ಹೆಣ್ಮಗಳು ಇವತ್ತು ಮಹೇಶ್ ಮಾಷಾಳ ಅಂತವ್ರ ಜೊತೆಗೆ, ಗುರುರಾಜ್ ಕರ್ಜಿಗೆ ಅವರಂತವ್ರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಆಕೆ ಸೆಮಿನಾರ್ ಅನ್ನ ಕೊಡ್ತಾಳೆ ಇಂಗ್ಲಿಷ್ನಲ್ಲಿ. ಅಂದ್ರೆ 10th ಪಾಸ್ ಆದ ಹೆಣ್ಮಗಳು MA ಇಂಗ್ಲಿಷ್ ಮಾಡಿದಾರಲ್ಲ, ಅಂದ್ರೆ ಆಕೆಯಲ್ಲಿರುವಂತ ಪ್ರಬುದ್ಧತೆ ಅಂತದ್ದು. ಆಕೆ ಬಂದ ಕೂಡ ಒಂದು ಪ್ಯೂನ್ ಡ್ಯೂಟಿನೋ ಒಂದು ಕ್ಲರ್ಕ್ ಡ್ಯೂಟಿನೋ ಕೊಟ್ಟಿದ್ರ ಒಂದು ಜ್ಞಾನದ ಸಂಪತ್ತು ಹೋಗ್ಬಿಡ್ತಿತ್ತು. ಪಾಟೀಲ್ಜಿ ಹಂಗೆ ಮಾಡ್ಲಿಲ್ಲ, ಆಕೆ ನೀವು ಬೆಳೆಸ್ಬೇಕಂತ ಬೆಳೆಸಿದ್ರು. ಹಂಗ ಮಹಾದೇವಿ ಅನ್ನುವಂತ ಹೆಣ್ಮಗಳು 3 ಮಕ್ಕಳು ಕರ್ಕೊಂಡ್ಬಂದು ನನಗೊಂದು ಪ್ಯೂನ್ ಕೆಲಸ ಕೊಡಂದ್ರೆ ನಿನಗೆ ಏನು ಮಾಡಕ್ ಬರ್ತದೆ, ಅಡಿಗೆ ಮಾಡಕ್ ಬರ್ತೀರಿ, ರೊಟ್ಟಿ ಮಾಡಿ ಅಂದ್ರು. ಇವತ್ತು ಆಕಿ ರೊಟ್ಟಿ ಕರ್ನಾಟಕ ಬಹುಂದಾಗ ಮಾರಾಟ ಆಗ್ತದೆ. 30 ಮಂದಿ ಕೆಲಸ ಕೊಟ್ಟಾಳ. ಒಬ್ಬಕ್ಕೆ ಬದುಕೋದು ಕಷ್ಟ ಆಗಿತ್ತು. ಮೇಲ್ಕುಂದದಾಗ ಒಬ್ಬ ರೈತನ ನಾನು ಭಾಳ ಸಾಲ ಆಗೈತ್ರಿ ಪಾಟೀಲ್ಜಿ, ಎಲ್ಲರ ಸಬ್ಸಿಡಿ ಒಳಗೆ ಸಾಲಾಗೆಲ್ಲ ಕೊಡಿಸ್ತಾರ ನೋಡ್ರಿ, ನೀವು ರಾಜಕೀಯದಾಗ ಅದ್ರಿ, ನಿಮ್ಮ ಮಾತು ನಡೀತೈತಿ, ಸ್ವಲ್ಪ ಸಾಲ ಕೊಡಿಸ್ರಂತ ಬಂದಂತ ಮಾದೇವಪ್ಪ ಇವತ್ತು ತಿಂಗಳಿಗೆ 75,000 ಗಳಿಕೆ ಮಾಡ್ತಾನ. 4 ಎಕರೆ ಇದ್ದದ್ದು ಇವತ್ತು 10 ರಿಂದ 15 ಎಕರೆ ಹೊಲ ಮಾಡ್ಯಾನ. ಅವನ ಜೊತೆ 10 ಮಂದಿ ದುಡಿತಾರ. ಎರೆಹುಳದ ಗೊಬ್ಬರ ಮಾಡ್ತಾರ. ನಮ್ಮ ಕನೇರಿ ಅಜ್ಜರ ಹತ್ರ ಟ್ರೈನಿಂಗ್ ಕಳಿಸಿದ್ರು. ಕನೇರಿ ಅಪ್ಪಗಳು ಅವ್ನಿಗೆ ಇಟ್ಕೊಂಡು ಟ್ರೈನಿಂಗ್ ಕೊಟ್ಟರು. ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಸಾವಯವ ಕೃಷಿ ಮಾಡ್ತಾನ. ಅವನು ಅವ್ನ ಹೊಲ ನೋಡಾಕ ಬುಕ್ ಸೆಟ್ಟಿಲ್ಲ, ಅವನು ರೊಕ್ಕ ತಕ್ಕ ಹೊಲ ನೋಡಾಕ್ರಿ. ಕವಿತಾ ಮಿಶ್ರಾ ಅವ್ರು ಮಾಡ್ಲಿ, ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಅದಲ್ಲ, ಅವ್ರು ಮಾಡ್ಲಿ, ಇವನು ಹಂಗೆ. ಅಂದ್ರೆ ಯಾವ್ದು ಪುಕ್ಸೆಟ್ಟಿ ಆದಿವ ಅಂದ್ರೆ ನಮಗ್ ಮರ್ಯಾದೆ ಕೊಡೋದ್ರಿಗೆ ಮಂದಿ ಅಂತ ಗೊತ್ತಾಗೈತಿ, ಹೇಳ್ತಿಲ್ಲ. ಅದಕ್ಕವ 60 ರೂಪಾಯಿ ಎರೆಹುಳ ಗೊಬ್ಬರ 600 ರೂಪಾಯಿ ತನ ಮಾರ್ತಾನ. ಗೋಕೃಪಾಮೃತ 200 ರೂಪಾಯಿ ಮಾರ್ತಾನ. ಗೋಮೂತ್ರವನ್ನ ಡಬ್ಬಿ ಒಳಗೆ ಪ್ಯಾಕ್ ಮಾಡಿದ್ರೆ ಅವನಿಗೆ 12 ರೂಪಾಯಿ ಖರ್ಚಾಗತ್ತಂತ. ಅಂಗಡಿ ಅವನಿಗೆ 32 ರೂಪಾಯಿ ಮಾರ್ತಾನವ. ಅಂಗಡಿ ಅವ 50 ರೂಪಾಯಿ ಮಾರ್ತಾನ. ಕೆಮ್ಮಾದ್ರೆ ಕುಡಿಯಕತ್ತಾರ, ಕಾಲ್ಬೇನಿ ಕುಡಿಯಕತ್ತಾರ, BP ಶುಗರ್ ಕುಡಿಯಕತ್ತಾರ, ಆಕಳು ಗೊತ್ತ ಹೇಳ್ತಿಲ್ಲ. ಗೋಮೂತ್ರ ಅಂದ್ರೆ ಮಾಡೋದಕ್ಕೆ ತಿಳಿಬೇಕು. ಬರೀ ರ್ಯಾಂಕ್ ಪಾಸ್ ಆದ್ರೆ ಅಷ್ಟೇ ನಾ ಸಮೃದ್ಧವಾಗಿರ್ತೀನಂತಲ್ಲ. 136 ಮಂದಿ ಗೆದ್ದಾರ, ಒಬ್ಬನೇ ಮುಖ್ಯಮಂತ್ರಿ ಆಗ್ಯಾನ.
ತಿಳಿದಿಲ್ರಿ 1000 ಮಂದಿ ನಾವು ಕಲಿಯಲ್ಬೇಕ, ಅದ್ರ 100 ಮಂದಿ ಡಾಕ್ಟರ್ ಇಂಜಿನಿಯರ್ಸ್ ಹಾಕಾರ, ಉಳಿದವರು ಅವ್ರಿಗೂ ಏನಾರ ಬೇಕಲ್ಲ. ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಶಾಲೆ ಒಂದು ಸಾಮಾಜಿಕ ಪರಿವರ್ತನೆ ಕೇಂದ್ರ. ಶಿಕ್ಷಣ ಅನ್ನುವುದು ನೌಕರಿಗಲ್ಲ, ಜ್ಞಾನದ ವಿಕಾಸಕ್ಕೆ ಅನ್ನುವಂಥ ತಳಹದಿಯ ಮೇಲೆ 2004ರಿಂದ ಸಿದ್ದೇಶ್ವರ ಸ್ವಾಮಿಗಳ ಮಾತನ್ನ ಅನುಸರಿಸ್ತಾ ಅವರು ಹೇಳಿದಂತ ಮಾತನ್ನು ಒಂದನ್ನೂ ತಪ್ಪಲಾರದಂಗೆ ಪ್ರಯತ್ನ ಮಾಡಿದ್ವಿ. 30 ಲಕ್ಷದಿಂದ ಪ್ರಾರಂಭ ಆಗಿದ್ದು ಜನರಿಂದ ದಾಸೋಹಿಗಳಿಂದ ಸಂಗ್ರಹ ಮಾಡಿ ಜನರಿಗೆ ಮುಟ್ಟಿಸುವಂತ ಒಂದು ಹಮಾಲಿ ಕೆಲಸ. ಪೋಸ್ಟ್ಮ್ಯಾನ್ ಡ್ಯೂಟಿ ರೀ, ಏನಿಲ್ಲ ಗಾಳ. ಪೋಸ್ಟ್ಮ್ಯಾನ್ ಡ್ಯೂಟಿ ಪ್ರಾಮಾಣಿಕವಾಗಿ 100 ರೂಪಾಯಿ ಕೊಟ್ರೆ ಆ ಹುಡುಗನಿಗೆ ಅಂತ ಕೊಟ್ರೆ ಅದ ಹುಡುಗಿಗೆ ಕೊಟ್ಟಿವಿ. MBBS ಕಲಿಯೋನಿಗೆ ವರ್ಷ ನಮ್ಮ ಭಾಗದ ಒಳ್ಳೊಳ್ಳೆ ಉದ್ಯೋಗಸ್ಥರು 2 ಲಕ್ಷ ರೂಪಾಯಿ ಕೊಟ್ಟಾರ. 600 ಮಂದಿ ಕೊಟ್ಟಿವಿ. 1 ಲಕ್ಷ ರೂಪಾಯಿ ಇಂಜಿನಿಯರ್ ಕಲಿಯೋರಿಗೆ ಕೊಟ್ಟಿವಿ. ಡಿಗ್ರಿ ಕಲಿಯೋರಿಗೆ 5,000ದಿಂದ 25,000 ತನಕ ಕೊಟ್ಟಿವಿ. ಅದು ಎಲ್ಲ ಉದ್ಯೋಗಸ್ಥರು ತಾವು ಬೆಳೆಯೋದ್ರ ಜೊತೆಗೆ ನಮ್ಮವರು ಬೆಳೀಲಿ ಅಂತ ಪ್ರಯತ್ನ ಮಾಡಿ ಅವ್ರು ಕೊಟ್ಟಂತ ದುಡ್ಡನ್ನು ಕೊಟ್ಟಿವಿ. ಇಲ್ಲಿಯವರೆಗೆ ಕಲ್ಯಾಣ ಕರ್ನಾಟಕಕ್ಕಾಗಿನೇ 220 ಕೋಟಿ ಜನಸಮುದಾಯದಿಂದನೇ ಖರ್ಚಾಗಿದೆ. ನಾವು ಸುಮ್ಮನೆ ನಡಬರ್ಕ ಒಯ್ದು ಮುಟ್ಟಿಸೋ ಕೆಲಸ ಮಾಡಿವಿ, ಸರ್ಕಾರದ ಬಿಟ್ಟು. ಈಗ ಹೇಳಿದ್ರಲ್ಲ ನಮ್ಮ ಸೋಮನಾಥ್ ಮುದ್ದ ಅವರು, ಚನ್ನಬಸಪ್ಪ ಬಳತಿಯವ್ರು ರೋಡ್ ಮಾಡ್ಕೊಡ್ತೀವಿ ಅಂತ ಒಪ್ಕೊಂಡಾರ ಅಂತಂದು. ಅವ್ರ ಕೆಲಸ ಅಲ್ಲೇ ಸ್ಟಾರ್ಟ್ ಮಾಡ್ಯಾರ, ಶುರುವಾಗೈತಿ. ಇನ್ನ ಅವ್ರ ವೇಗಕ್ಕೆ ನಾವಿಲ್ಲ, ಅವ್ರ ವೇಗ ಭಾಳ ಐತಿ, ಬಳತಿಯವ್ರ ವೇಗ ಭಾಳ ಐತಿ, ನಮ್ದಿಲ್ಲ. ಅಂದ್ರೆ ಸಮಾಜದಲ್ಲಿ ಸತ್ಕಾರ್ಯಕ್ಕೆ, ಒಳ್ಳೆ ಕೆಲಸಕ್ಕೆ ಆಶೀರ್ವಾದ ಮಾಡುವಂಥವ್ರು ಬಹಳಷ್ಟು ಮಂದಿ ಇದ್ದಾರೆ. ಆದ್ರೆ ಕಲ್ಯಾಣ ಕರ್ನಾಟಕ ಸಮೃದ್ಧಿ ಮಾಡ್ಬೇಕಂತ ನಮ್ಮ ಹೋರಾಟ. 2015-16ರಲ್ಲಿ ಬಸವಲಿಂಗ ಪಟ್ಟದೇವರು ಮಹಾಸ್ವಾಮೀಜಿಯವರು ಬಂದಿದ್ರು, ಸಿದ್ದೇಶ್ವರ ಅಪ್ಪಗಳಿದ್ರು, ಹಾರ್ಕೋಡು ಸ್ವಾಮೀಜಿಯವರಿದ್ರು, ಕೊಪ್ಪಳ ಸ್ವಾಮೀಜಿಯವರಿದ್ರು, ಗೋರೋಚಿಯವರಿದ್ರು. ಅದನ್ನ ಮಾಡ್ಬೇಕಾದ್ರೆ ಸಿದ್ದೇಶ್ವರ ಸ್ವಾಮಿಗಳು ಒಂದು ಮಾತು ಹೇಳಿದ್ರು. ಏನಂತ? ಏನ್ರಿ ನೀವು ಆಂಧ್ರ ಪ್ರದೇಶದಾಗರೇ ಇಲ್ಲ, ತೆಲಂಗಾಣದಾಗರೇ ಇಲ್ಲ, ಆದ್ರೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ವಿಭಾಗ ಅಂತ ಮಾಡಿರಿ ಪಾಟೀಲ್. ಎದಕ್ ಮಾಡಿರಿ ಇದನ್ನ? ಈ ಗುಲಾಮಗಿರಿ ನಮ್ಗೆ ಉದೇ ಇಲ್ಲ, ನಿಮ್ ತಲೆಯಂದ್ ಹೋಗೇ ಇಲ್ಲ ನಮ್ದು. ಇಲ್ರಿ ಹಂಗಲ್ಲ, ಅದು ಮೊದ್ಲಿಗಿಂದ ಐತಿ. ಅದು ಏನೇ ಇರ್ಲಿ, ಮುಗೀತು, ಒಂದು ಹಂತ ಇತ್ತು, ಮುಗಿದದ. ಇಷ್ಟು ವರ್ಷ ಆದ್ಮೇಲೆ ಇನ್ನ ಹಂಗ ಅನ್ಕೋತ ಕೆರೆ ಅದು ಬದಲಾಯಿಸಿರತ್ತಂದ್ರೆ ಕಾರ್ಯಕ್ರಮ ಯಾವುದೇ ಮಾಡಕ್ ಹೋಗಿ ಅದು ಚೇಂಜ್ ಮಾಡಿದ್ವಿ. ಅವತ್ತಿನ ಉಪರಾಷ್ಟ್ರಪತಿ ಆದಂತ ವೆಂಕಯ್ಯ ನಾಯ್ಡು ಅವರಿದ್ರು, ಗೋರೋಚ್ ಅವರಿದ್ರು, ಎಲ್ಲರೂ ಸೇರಿ ಅವತ್ತು ಒಂದು ಉದ್ಘೋಷವನ್ನು ಮಾಡಿದ್ರು. ಅದನ್ನು ಸನ್ಮಾನ್ಯ ಯಡಿಯೂರಪ್ಪ ಕೊಟ್ಟ ಮೇಲೆ ಯಡಿಯೂರಪ್ಪನವರು ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿದ್ರು. ಇವತ್ತು ಕಲ್ಯಾಣ ಕರ್ನಾಟಕ ಆಗಿ ಕಿಷ್ಕಿಂದೆ ಇದೆಯಲ್ಲ, ಹನುಮಂತ ಹುಟ್ಟಿದ ನಾಡಂತ ಅಂತಾರ ಆನೆಗುಂದಿಗೆ. ಅಲ್ಲಿ 5 ದಿವಸ ಪ್ರವಚನ ಮಾಡ್ಬೇಕಂತ ಬೀದರ್ದ ಶಿವಕುಮಾರ ಸ್ವಾಮಿಗಳಿಗೆ ನಿರ್ಭಯಾನಂದ ಕರ್ಕೊಂಡು ಹೋಗಿ 3 ವರ್ಷ ಮಾಡಿದ್ರೆ ಇರಾಕ ಕಷ್ಟ ಇತ್ತು, ಜಳಕ ಕಷ್ಟ ಇತ್ತು. ಈಗ ಲಕ್ಷ ಗಂಟ್ಲೆ ಮಂದಿ ಹೋಗ್ತಾರ, ಅವ್ರು ತಿರುಪತಿ ಅಂತ ಕುಂತಾರೆ. ನಮ್ಮಲ್ಲಿ ಹುಟ್ಟ ಹನುಮಪ್ಪ ಅಂತ. ಇಷ್ಟು ದಿನ ಎಲ್ಲಿ ಹೋಗಿದ್ರೆ 100 ಕೋಟಿ ಕೊಟ್ಟರು ಸರ್ಕಾರದವರು. ಮೊದಲಿಗೆ ಮಾಡುವಾಗ ಸಣ್ಣ ಸಣ್ಣ ಹೆಜ್ಜೆಗಳಿರ್ತಾವ. ಹಾಗೆ ಇವತ್ತು ನಮ್ಮ ಪ್ರಯತ್ನ ಈ ಹಂತದಲ್ಲಿ ಪ್ರಾರಂಭ ಆಗಿ ಇವತ್ತು 2025ಕ್ಕೆ ಬಂದಿದ್ದೇವೆ. ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತು ಹೇಳಿದ್ರು, ನೋಡ್ರಿ 5 ವರ್ಷಕ್ಕೊಮ್ಮೆ ಈ ಕಾರ್ಯಕ್ರಮ ಮಾಡ್ತೀರಿ, ಎಲ್ಲಾ ಕಡೆ ಒಂದೊಂದು ಹೆಸರು ಇಟ್ಕೊಂತ ಹೋದ್ರಿ. ಕಲಬುರಗಿ ಕಂಪ್ ಅಂತ ನೀವು ಅಂತೀರಿ, ಅವ್ರು ಹೋದ್ಕೂಳೆ ಮಹಾಲಕ್ಷ್ಮಿ ಕಂಪ್ ಅಂತ ಅವ್ರು ಅನ್ನಬಾರ್ದು. ಕೊಲ್ಲಾಪುರದಾಗ ಆತಲ್ಲ, ಅವ್ರು ಅನ್ನಬಾರ್ದು. ಅದಕ್ಕೆ ಕರ್ವೀರ ನಾಡ್ ಅಂತಾರ, ಅದಕ್ಕೆ ಕರ್ವೀರ ನಾಡ್ ಅಂತ ಅವ್ರು ಅನ್ನಬಾರ್ದು. ಅದಕ್ಕೆ ಏನಪ್ಪ ಅಂದ್ರ ಭಾರತೀಯ ಸಂಸ್ಕೃತಿ ಉತ್ಸವ 1, 2, 3, 4, 5 ಹಿಂಗ್ ನಡೀಲಿ. 5 ವರ್ಷಕ್ಕೊಮ್ಮೆ ಇಂಥ ಉತ್ಸವವನ್ನು ಮಾಡ್ರಿ. ಉತ್ಸವದಲ್ಲಿ ಏನಿರ್ಬೇಕಂದ್ರೆ ಭಾರತೀಯ ಸಂಸ್ಕೃತಿ ಇರಬೇಕು, ಕಾಯಕ ಸಂಸ್ಕೃತಿ ಇರಬೇಕು, ದಾಸೋಹ ಸಂಸ್ಕೃತಿ ಇರಬೇಕು. ಇದನ್ನ ಬಿಟ್ಟು ಬೇರೆ ಏನು ಇರಬಾರ್ದು ಅಂತ ಒಂದು ಕಟ್ಟಪ್ಪನೆಯನ್ನ ಮಾಡಿ ಯೋಜನೆಯನ್ನು ಮಾಡಿಕೊಟ್ಟವರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಅವರ ಮಾತಿನಂತೆ ಇವತ್ತು ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. 2010-11ರಲ್ಲಿ ಮಾಡಿದಾಗ ನಮ್ಮ ಕಾರ್ಯಕ್ರಮಕ್ಕೆ ಬಂದವರು 7ರಿಂದ 8 ಲಕ್ಷ ಜನ. ಕೊಲ್ಲಾಪುರದ ಕಾರ್ಯಕ್ರಮ ಮಾಡಿದಾಗ 15ರಿಂದ 17 ಲಕ್ಷ ಜನ ಬಂದರು. ಆ ನಂತರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರದಾಗ ಮಾಡಿದಾಗ 23 ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಬಂದರು. ಆ ಅಂದಾಜಿನ ಪ್ರಕಾರ 240 ಎಕರೆ ಭೂಮಿಯಲ್ಲಿ ಈ ಕಾರ್ಯಕ್ರಮ 2025 ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ನಡೀತಾ ಇದೆ. ಇದಕ್ಕೆ ನಾವು ಅಂದಾಜು ಮಾಡಿದ್ದು 30 ಲಕ್ಷಕ್ಕಿಂತಲೂ ಅಧಿಕವಾದಂಥ ಜನ ಬರ್ತಾರೆ ಅನ್ನುವಂಥ ವಿಶ್ವಾಸವಿದೆ. ಆ ವಿಶ್ವಾಸವನ್ನು ಇಟ್ಟುಕೊಂಡು 9 ದಿವಸದ ಈ ಕಾರ್ಯಕ್ರಮ ನಡೀತಾ ಇದೆ. ಮೊದಲನೇ ದಿವಸ ಮಾತೃ ಸಮಾವೇಶ, ತಾಯಿ ಮಗುವಿನ ಬಾಂಧವ್ಯ. ಆ ತಾಯಿ ಮಗುವಿನ ಬಾಂಧವ್ಯ ಬಹಳ ಚೆನ್ನಾಗಿರ್ಬೇಕು.
ನಮ್ಮ ದೇಶದ ಪರಂಪರೆಯಲ್ಲಿ ವೃದ್ಧಾಶ್ರಮ ಇದ್ದಿಲ್ಲ. ಇವತ್ತು ಯಾಕೆ ನಾವು ವೃದ್ಧಾಶ್ರಮ ಮಾಡಕತ್ತೀವಿ? ಮಠಾಧೀಶರು, ಸಾಮಾಜಿಕ ಹೋರಾಟಗಾರ ಅಂದ್ರೆ ಎಲ್ಲೋ ರೋಡಿಗೆ ಬಿದ್ದು ಯಾರೋ ಏನೋ ಆಗಿ ಸಾಯಬಾರ್ದನ್ನು ಸಂಬಂಧ ಮಾಡಕತ್ತೀವಿ, ಕರಳು ಚೂರು ಮಾಡಕತ್ತೀವಿ ಹೊತ್ತು ಅದರಿಂದ ಏನೂ ಮತ್ತೊಂದು ಸ್ವಾರ್ಥ ಇಲ್ಲ. ಆದ್ರೆ ಅದು ಆಗಬಾರ್ದಂದ್ರೆ ಏನು ಮಾಡಬೇಕು? ತಾಯಿ ಮಗುವಿನ ಸಂಬಂಧ ಗಟ್ಟಿಗೊಳಿಸ್ಬೇಕನ್ನೋ ದೃಷ್ಟಿಯಿಂದ ಸನ್ಮಾನ್ಯ ಪಾಟೀಲ್ ಜಿಯವರು ಕೈತುತ್ತು ನೋಟ ಅಂತ ಬಹಳ ವರ್ಷದಿಂದ ಮಾಡ್ಕೊಂಡ್ ಬರ್ತಾರೆ. 87 ಇಸ್ವಿಯಿಂದ ಇವಾಗಲೂ ಕೂಡ ಇದೆ. 2010-11ರಲ್ಲಿ 75,000 ಮಕ್ಕಳಿಗೆ ಕಲಬುರಗಿ ನಗರದ ತಾಯಂದಿರೇ, ನಾವು ಅವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನೂ ನಾವು ಅಡಿಗೆ ಮಾಡಿಲ್ಲ, ಎಲ್ಲಾ ಮಕ್ಕಳು ಉಂಡ ಮೇಲೇನು 20-25,000 ಮಂದಿ ಉಣ್ಣುವಷ್ಟು ಅಡಿಗೆಯನ್ನು ತಂದಿದ್ದು ಬರೀ ತಾಯಂದು, ತಾಯಿಯ ಕೈಲಿರುವಂತ ಶಕ್ತಿ ಅಂತ. ಹಾಗೆ ಮಾತೃ ಸಮಾವೇಶದ ಉದ್ಘಾಟನೆಗೆ ಸುಧಾಮೂರ್ತಿ ಅವರು, ವೀರೇಂದ್ರ ಹೆಗಡೆ ಅವರು, ಹೇಮಾವತಿ ಹೆಗಡೆ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ಇರ್ತಾರೆ. ಅವತ್ತು ಮಾತೃ ಸಮಾವೇಶ ಒಬ್ಬ ತಾಯಿ ತಂದಂತ ಬುದ್ಧಿಯನ್ನ 10 ಮಕ್ಕಳಿಗೆ ಉಣಿಸು, ತಂದೆ ಮಗು ಅಂತ ತಿಳ್ಕೊಂಡು ಪ್ರೀತಿಯಿಂದ ಉಣಿಸು, ಆ ಭಾವ ಬರಬೇಕು. ಅದರೊಳಗೆ ಎಲ್ಲಾನು ಸ್ವಚ್ಛ ಆಗುತ್ತೆ, ಜಾತಿ ಮತ ಪಂಥ ವರ್ಗ ಎಲ್ಲ ಸ್ವಚ್ಛ ಆಗುತ್ತೆ. ಆ ಪ್ರೀತಿಯ ಭಾವದಿಂದ ಉಣಿಸುವಂತ ಪರಿ ಏನೈತಲ್ಲ ಅದನ್ನ ಪ್ರತಿ ವರ್ಷ ನಾವು ನಮ್ಮ ಶಾಲೆ ಒಳಗೆ ಮಾಡ್ತೀವಿ. ಆದ್ರೆ ಎಲ್ಲರಿಗೂ ಇದೊಂದು ಆದರ್ಶ ಅನಿಸ್ಬೇಕು, ಅವ್ರವ್ರ ಶಾಲೆ ಒಳಗೆ ಅವ್ರು ಮಾಡ್ತಿದ್ರಂದು ಮುಂದೆ ಮಾಡಲಿ ಅನ್ನೋ ದೃಷ್ಟಿಯಿಂದ ಮಾತೃ ಸಮಾವೇಶ ಮಾಡ್ತಾರ. ಮಹಿಳೆ ಮಗುವಿನ ಜೊತೆಗೆ 14 ವರ್ಷ ಬಹಳ ಪ್ರೀತಿಯಿಂದ ಬದುಕಿದ್ರೆ ಆಕಿ ಮುಂದಿನ ಕಾಲಕ್ಕೆ, ಮುಂದೆ ಜನಮಾನದಲ್ಲಿ ಮುಪ್ಪಿನ ಕಾಲಕ್ಕೆ ತಂದೆ ತಾಯಂದ್ರಿಗೆ ವೃದ್ಧಾಶ್ರಮಗಳು ಬರೋದಿಲ್ಲ, ಅವ್ರ ಅವ್ವ ಅವ್ರ ಅಪ್ಪನ ಬಿಟ್ಟು ಹೋಗಂಗಿಲ್ಲ. ಅದು ಆಗಬಾರ್ದು. ಒಬ್ಬ ಹುಡುಗ ರಿಟೈರ್ಡ್ ತಹಸೀಲ್ದಾರ್ ಅಂತ ತಂದೆ, ಅವ್ ಬಂದ, 3 ತಿಂಗಳಿದ್ದ, ಇದ್ದು ಹೋಗ್ಬೇಕಾದ್ರೆ ಎಲ್ಲ ಆಸ್ತಿ ಮಾರಿಬಿಟ್ಟ ಅಪ್ಪಂದು. ಯಾಕೆ ಮಾರಾಕತ್ತೆ ಅಂತ ಕೇಳಿದ್ರ ಅವ ಮಗ ಏನಂದ, ಇಲ್ಲ ನೀವು ಇಬ್ಬರನ್ನ ಕರ್ಕೊಂಡು ಪಾರಾಯಣಕ್ಕೆ ಹೊಂಟೀನಿ, ಅಲ್ಲೇ ಇರಕ್ಕೆ ಇಲ್ಲಿದ್ದೇನು ಮಾಡ್ತೀನಿ ಅಂದವ. ಆದ್ರೆ ಆದಿತ್ತು ಒಪ್ಕೊಂಡ ಮೇಲೆ ಹೈದರಾಬಾದ್ ಏರ್ಪೋರ್ಟಿಗೆ ಕರ್ಕೊಂಡು ಹೋಗಿ ಹೊರಗಡೆ ಕುಂದ್ರಿಸಿ ಒಳಗೆ ಹೋದವ, ಹೋಗೇ ಬಿಟ್ಟ. ಪೆನ್ಷನ್ ಇತ್ತು, ಬದುಕಿದ್ರು ಇವರು. ಗಳಸ್ 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 ಏನ್ ಗಳಿಸೋದು? ಕೋವಿಡ್ನಾಗ ಸತ್ತು ಕೊಡೇನ ಆಂಬುಲೆನ್ಸ್ನಾಗ ಫೋನ್ ಮಾಡ್ತಾನ, ನಿಮ್ಮದು ತಂದೆ ಸತ್ತಾನ, ನಿಮ್ಮವ್ ಸತ್ತಾಳ ಬರ್ರಿ ಅಂತ ಅವ್ರಿಗೆ ಇಬ್ಬರಿಗೆ ಫೋನ್ ಮಾಡಿದ್ರ, ಗಂಡ ಮಗನಿಗೆ ಸೊಸಿಗೆ ಫೋನ್ ಮಾಡಿದ್ರ, ಇಲ್ಲ ನಾವು ಬರಂಗಿಲ್ಲ, ಇಲ್ರಿ ಅವ್ರಿಗೇನು ಕೋವಿಡ್ ಆಗಿಲ್ಲ, ಕರೋನಾ ಆಗಿಲ್ಲ, ಏನೂ ಆಗಿಲ್ಲ, ಚುರಾರ ಅವ್ರು ಸತ್ತಾರ, ಮತ್ತು ಅವ್ರ ಅಂತ್ಯಕ್ರಿಯೆ ಮಾಡಬೇಕು, ಮತ್ತು ಇಂಥ ಸುಡಾಕತ್ತಿ, ನೀವು ಬರ್ರಿ ಅಂತಂದ್ರೆ ನಮ್ಗೇನು ಬರೋಕ್ಕಾಗೋದಿಲ್ಲ, ಮತ್ತು 6 ಲಕ್ಷ ರೊಕ್ಕ ಅದಾವು, ಮತ್ತು ಹೆಂಗೆ ಮಾಡೋದು ಅಂತ ಕೇಳಿದ್ರೆ ನಾವು IFSC ಕೋಡ್ ಕೊಡ್ತೀವಿ, ರೊಕ್ಕ ಹಾಕಿರೋದು. ಇದು ತಾಯಿ ಮಗುವಿನ ಸಂಬಂಧ ಏನ್ರಿ? ಇದಲ್ಲ. 1,000 ಕಿಲೋಮೀಟರ್ ಕಾಸಿಗೆ ಹೊತ್ಕೊಂಡಕ್ಕ ತಾಯಿಗೆ ಕಾಶಿ ತೋರ್ಸಾಕಿವ ಮಗ ಹೆಂಗ್ ಭುಜದ ಮೇಲೆ ಹೊತ್ಕೊಂಡು ಹೋಗಿ ವಿಶ್ವನಾಥನ್ ತೋರಿಸಿ, ವಿಶಾಲಾಕ್ಷಿಯನ್ನು ತೋರಿಸಿ, ರೇಷ್ಮೆ ಸೀರೆ ಕೊಡಿಸಿ, ಗಂಗಾ ಸ್ನಾನ ಮಾಡಿಸಿ, ಕುಂದ್ರಿಸಿ 3 ತಿಂಗಳು ಹೊತ್ಕೊಂಡಾಗ್ಯಾನ. ಯಾವಾಗ ಅವನಿಗೆ ಉಣ್ಬೇಕು ಅನ್ಸೈತಲ್ಲ ಅವಾಗೆಲ್ಲ ತಾನು ಉಂಡನ ಅವನು ಉಣ್ಸ್ಯಾನ, ವಜ್ಜಾಗಿದ್ದ ಇಳಿಸಿ ಉಣ್ಸ್ಯಾನ. ಅವ ಹೇಳ್ತಾನಂತ ತಾಯಿಗೆ ಗುಡಿ ಅದೇ ಕುಂದ್ರಿಸ್ಕೊಂಡು, ಗಂಗಾ ನದಿ ದಂಡಿ ಕುಂದ್ರಿಸ್ಕೊಂಡು, 3 ತಿಂಗಳು ಹೊತ್ಕೊಂಡ್ಬಂದೀನಿ, 1,000 ಕಿಲೋಮೀಟರ್ ಹೊತ್ಕೊಂಡ್ಬಂದೀನಿ, ರೇಷ್ಮೆ ಸೀರೆ ಕೊಡಿಸೀನಿ, ಎಲ್ಲ ಹಾಕೊಂಡು ನಿನ್ನ ಋಣ ತೀರಿಸ್ಬಿಟ್ಟು ನೋಡು. ಮಾತು ಒಮ್ಮೆ ನೀರು ರಂಧ್ರದಾಗ ಸಾಯ್ತಿ ಅಂತ ಬೈತಿದ್ದಿ, ನಿನ್ನ ಋಣ ತೀರಿಸ್ಬಿಟ್ಟು ನೋಡೋದಂತ. ಆಕೆಂದಂತ ಮಗ ಕುಂದ್ರಿಸ್ಕೊಂಡು, ನಾ ಗರ್ಭವತಿ ಅಂತ ಯಾವಾಗ ಸೂಲ್ಗಿತ್ತಿ ಡಾಕ್ಟ್ರು ಹಿರಿಯರು ಹೇಳಿದ್ರಲ್ಲ, ಅವತ್ತಿನಿಂದ ನಾನು ಏನು ಉಂಡಿನದ ಅದೆಲ್ಲ ನನ್ನ ಮಗನಿಗೆ ಅಂತ ಉಂಡಿನ ಹೊರತು ನಾನು ನನಗಾಗಿ ಉಂಡಿಲ್ಲ. 9 ತಿಂಗಳ ಅಮ್ಮ ಈ ಹೊಟ್ಟೆಗದಿ ಬೆಳೀತಾ ದೊಡ್ಡವಾದಿ, 2.5 kg 3 kg ಆದಿ. ಒಂದು ದಿನನೂ ನೀ ಬಾರ್ ಹಾಕಿ ಅಂತಂದ್ರೆ ನಿನ್ ಕೆಳಗಿಟ್ಟು ನಾ ಉಂಡಿಲ್ಲ, ನಿನ್ನ ಹೊಟ್ಟೆ ತೆಗೆದು ಹೊರಗಿಟ್ಟು ಉಂಡಿಲ್ಲ. 9 ತಿಂಗಳು ಅಡ್ಡಾಡೀನಿ, ಎಲ್ಲೆಲ್ಲಾ ಕಡೆ ಓಡಾಡೀನಿ. ನೀ 1000 ಕಿಲೋಮೀಟರ್ ಹೊತ್ಕೊಂಡು ಬಂದಿನಿ ಅಂತ ಲೆಕ್ಕ ಬರೀತಿಲ್ಲ, ಮತ್ತೆ ನಾ ಹೆಂಗ್ ಮಾಡ್ಲಿ? 3 ತಿಂಗಳು ನಿನ್ನ ಇತಿಹಾಸ. 9 ತಿಂಗಳು ಆದ ಮೇಲೆ ನೀನು ಸುಂದರವಾಗಿ ಕಾಣಬೇಕಂತ ನಿನ್ನ ಸ್ನಾನ ಮಾಡಿಸಿ, ಬಟ್ಟೆ ಹಾಕಿ, ನಿನ್ನ ಮೇಕಪ್ ಮಾಡಿ, ನೀನು ನನ್ನ ಮೇಲೆ ಕುಂದರ್ಸ್ಕೊಂಡಿನಿ. ನೀ ಮಲಮೂತ್ರ ವಿಸರ್ಜನೆ ಮಾಡಿದ್ರು ಕೂಡ ನಾನು ಬಟ್ಟಿ ತೊಳ್ಕೊಂಡಿನ ಹೊರತ ನೀ ನನ್ನ ಮಗ ಅಲ್ಲಂತ ಎಂದಿಗೂ ಬೇಕಾಗಿಲ್ಲಪ್ಪ. ನೀ ಏನ್ ನನ್ನ ಋಣ ತೀರಿಸ್ತೀನಿ? ಎಲ್ಲಿ ತೀರ್ಸಕ್ಕಾಗತ್ತ ತಾಯಿ ಋಣವನ್ನ? ತೀರ್ಸಕ್ಕಾಗುವುದಿಲ್ಲ, ಅಷ್ಟು ದೊಡ್ಡದು ತಾಯಿಯ ಸೇವಾ. ಆ ಕಾರಣಕ್ಕಾಗಿ ಮಾತೃ ವಾತ್ಸಲ್ಯ ಬರಬೇಕನ್ನೋ ಕಾರಣಕ್ಕಾಗಿ ಮಾತೃ ಸಮಾವೇಶವನ್ನ 29ಕ್ಕೆ ಮಾಡ್ತಾರೆ. ಶಿಕ್ಷಣ ಸಮಾವೇಶವನ್ನ 30ಕ್ಕೆ ಮಾಡ್ತಾರೆ. ಪರಮ ಪೂಜ್ಯರಾದ ಬಸವಲಿಂಗ ಪಟ್ಟದೇವರು ಅದನ್ನ ಉದ್ಘಾಟನೆ ಮಾಡ್ತಾರೆ. ಸರಿ ಸುಮಾರು
125 ಸಂಸ್ಥೆಗಳು, ಹಾಗೆ ಲಕ್ಷಾಂತರ 3.5 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಅವತ್ತು ಜನ ಬಂದು ಹೋಗುವಂತ ನಿರೀಕ್ಷೆ ಇದೆ. ದೇಶ ವಿದೇಶದ ಜನ ಬರೋರಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ಗುರುರಾಜ್ ಕರ್ಜಿಗೆ ಅಂತವರೆಲ್ಲರೂ ಶಿಕ್ಷಣ ತಜ್ಞರು, ಭಾರತ ಸರ್ಕಾರದ ಶಿಕ್ಷಣ ಮಂತ್ರಿಗಳು, ಕರ್ನಾಟಕ ಸರ್ಕಾರದ ಶಿಕ್ಷಣ ಮಂತ್ರಿಗಳು ಬರೋರಿದ್ದಾರೆ. ಶೈಕ್ಷಣಿಕವಾಗಿ ನಾವು ಏನು ಮಾಡಬೇಕು ಕಲ್ಯಾಣ ಕರ್ನಾಟಕಕ್ಕಾಗಿ ಅನ್ನುವಂಥ ಒಂದು ಚಿಂತನೆ ನಡೀತದೆ. ಅದು ಮಕ್ಕಳ ಭವಿಷ್ಯಕ್ಕೂ ಒಂದು ಮೈಲಿಗಲ್ಲಾಗುತ್ತೆ. ಪಾಸ್ ಆದವರು ಡಾಕ್ಟರು, ಇಂಜಿನಿಯರು, ಮಾಸ್ತರ್ ಬೇಕಾದಾಗಲಿ, ಫೇಲ್ ಆದವ್ರಿಗೆ ಏನು ಮಾಡ್ಬೇಕಂತೂ ಸ್ಕಿಲ್ ಡೆವಲಪ್ಮೆಂಟ್ ಬೇಕಲ್ಲ. ಸರ್ಕಾರ ಎಲ್ಲರಿಗೂ ನೌಕರಿ ಕೊಡೋಕ್ಕಾಗಿಲ್ಲ. ಅದನ್ನ ಮನಗಂಡಂತ ಸಂಸ್ಥೆಯವರು ನಾವು ಏನಾರ ಮಾಡಬೇಕು ಅಂತೀವಿ. ಒಬ್ಬ ಹೈದರಾಬಾದ್ ಸಿಟಿಯಲ್ಲಿ 10x10 ಸೈಜಿಂದ ಕ್ಯಾಂಟೀನ್ ಮಾಡ್ಯಾನ. ಅವನಿಗೆ 5 ಭಾಷೆ ಬರ್ತಾವ, 125 ಥರ ದೋಸೆ ಮಾಡ್ತಾನ. ನೀವು ಎಷ್ಟು ಮಾಡ್ತೀರಿ ನೋಡಿ ಲೆಕ್ಕ ಮಾಡ್ಕೊರಿ. ಅವ 50 ಟಮ್ ಬಿಟ್ಟು 150 ಮಂದಿ ಕೆಲಸ ಕೊಟ್ಟಾನ. ಅವ ಅಲ್ಲಿ ಕ್ಯಾಂಟೀನ್ ನಡೆಸ್ತಾನ. ಅದಕ್ಕೆ ತಿಂಗಳ 1 ಲಕ್ಷ ರೂಪಾಯಿ ಬಾಡಿಗೆ ಕಟ್ತಾನ. ಅವ ಸ್ಟಾರ್ ಹೋಟೆಲ್ ಹೋದ, 3 ಸ್ಟಾರ್ 5 ಸ್ಟಾರ್ 7 ಸ್ಟಾರ್ ಹೋಟೆಲ್ ಹೋದಂದ್ರ ಆ ಹೋಟೆಲ್ನಲ್ಲಿ 1 ತಾಸು ದೋಸೆಯನ್ನ ಹೆಂಗ್ ಮಾಡ್ಬೇಕಂತ ಇನ್ಫಾರ್ಮೇಶನ್ ಕೊಟ್ಟ ಅಂದ್ರ 2.5 ಲಕ್ಷ ತಗೋತಾನ. 10th ಫೇಲ್ ಅನ್ನ. ರ್ಯಾಂಕ್ನೇ ಪಾಸ್ ಆದವರು ನೌಕರಿ ಮಾಡ್ಲಿ, ಒಳ್ಳೆ ಹುದ್ದೆಯಲ್ಲಿ ಆಫೀಸರ್ ಆಗ್ಲಿ, ಫೇಲ್ ಆದವ್ರು ಎಂದಿಗೂ ಜೀವನದಲ್ಲಿ ನನ್ನ ಬದುಕು ಮುಗೀತು ಅಂತ ತಿಳ್ಕೋಬಾರ್ದು. ಅವರ ಬುದ್ಧಿವಂತಿಕೆಯನ್ನು ಜಾಗೃತಗೊಳಿಸುವುದಕ್ಕಾಗಿ ಒಂದು ಶೈಕ್ಷಣಿಕವಾದಂತ ಸಮಾವೇಶ. ಒಮ್ಮರ್ಗ ದಂಡಿಗೊಬ್ಬ 50 ಎಕರೆಯಲ್ಲಿ ಬಿದಿರು ಬೆಳಿತಾನೆ. ಇನ್ಕಮ್ ಟ್ಯಾಕ್ಸ್ ಮನಿ ರೈಡ್ ಮಾಡಿದ್ರು. ಅವ ದುಃಖಿತನಾಗ್ಲಿ, ಏನ್ ಮಾಡ್ತೇವೆ ಮಾಡಿ ಎನ್ಕ್ವೈರಿ ಮಾಡಿದ್ರೆ ಎಲ್ಲ ಎನ್ಕ್ವೈರಿ ಮಾಡಿದ ಮೇಲೆ ಅವ ಇಷ್ಟ ಹೆಂಗೆ ಗಳಿಸ್ತಿ ಅಂತ ಕೇಳಿದ್ರೆ, ಒಂದು ಬಂಬ್ 15 ಫೀಟ್ ಬೆಳೀತದೆ, 300 ರಿಂದ 500 ರೂಪಾಯಿ ಖರ್ಚಾಗುತ್ತೆ. ಕೊಲ್ಲಾಪುರ, ಬಾಂಬೆ, ಪುನಾಕ ನಾನು ಸರಬರಾಜು ಮಾಡ್ತೇನೆ. ನನಗೆ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಗೈಡ್ಲೈನ್ ಇದೆ. ಆ ಬಂಬು ಮಾರಾಟ ಮಾಡೋದಕ್ಕೆ ಅವ್ರು ವ್ಯವಸ್ಥೆ ಮಾಡಿಕೊಟ್ಟಾರೆ, ಮಾರ್ಕೆಟಿಂಗ್ ಅನುಕೂಲ ಮಾಡಿಕೊಟ್ಟಾರೆ. 1500 ರೂಪಾಯಿ 15 ಫೀಟ್ ಬಂಬುಗೆ ನಾನು 1500 ರೂಪಾಯಿ ತಗೋತೀನಿ. 1000 ರೂಪಾಯಿ ನನಗೆ ಉಳಿತೈತಿ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಖರ್ಚು ಮಾಡ್ತೀನಿ, ನೌಕರಿ ಮಾಡೋರಿಗೆ ಮನೆ ಕಟ್ಟಿಸ್ಕೊಟ್ಟಿನಿ, ನಾನು ಸಮೃದ್ಧವಾಗಿದ್ದೀನಿ. ನಾನು ಬ್ಯಾಂಕ್ ಟ್ರಾನ್ಸಾಕ್ಷನ್ ಒರಿಜಿನಲ್ ಅದು, ಯಾವುದೂ ಡೂಪ್ಲಿಕೇಟ್ ಇಲ್ಲ. ನೀವೇನು ಎನ್ಕ್ವೈರಿ ಮಾಡ್ತೀರಿ ಮಾಡಿ. ಈ ದೇಶದ ಪ್ರಧಾನಮಂತ್ರಿಯು ಕೂಡ ಪಾಟೀಲ್ ಅನ್ನುವಂಥ ಹುಡುಗನ ಕರೆಸಿ ಮಾತನಾಡ್ತಾನೆ. ಅವ ಬೀದರ್ದ ಒಬ್ಬ ಗಡಿಭಾಗದ ಹಳ್ಳಿ ಹುಡುಗ. ಅಂದ್ರೆ ನಮ್ಮ ಭಾಗದವ್ರು ಯಾರು ಕಮ್ಜೋರಿಲ್ಲ, ಅದರಿಂದ ನಾವು ಜಾಗ್ರತಿ. ನಮ್ದು ಪ್ರಚಾರ ಕಮ್ಮಿ. ಅದು ಶ್ರೇಯಾಂಕ ಪಾಟೀಲ್ ಇದ್ದಾಳೆ, ಮೊನ್ನೆ ತಾನೇ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಅಲ್ಲಿ ಸೇರಿದ್ದಾಳೆ. 5 ಮಂದಿ ಇಸ್ರೋದಲ್ಲಿ ವಿಜ್ಞಾನಿಗಳಿದ್ದಾರೆ ನಮ್ಮವರು. ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಟಾಪ್ 10 ನಲ್ಲಿ ಗಣಿತ ತಜ್ಞರು ನಮ್ಮವರಿದ್ದಾರೆ. ಹೀಗಿದ್ದಾಗ ಅವರನ್ನು ಗುರುತಿಸುವುದಕ್ಕಾಗಿ ಒಂದು ಸ್ವಯಂ ಉದ್ಯೋಗ, ಯುವಕರ ಸಮಾವೇಶ, ಕೃಷಿ ಸಮಾವೇಶ, ತಾಯಿ ಮಗುವಿನ ಸಮಾವೇಶ, ಆಹಾರ ಮತ್ತು ಆರೋಗ್ಯ. ಯಾರ ಮನ್ಯಾಗ ಏನಪ್ಪ ಅಂದ್ರ ಅಕ್ಕಿ ಅನ್ನ ಉಂತಾರ ಅವರೇ ಶ್ರೀಮಂತರು ಅನ್ನುತ್ತಾರಲ್ಲ, ಅದು ಓದ್ತೀಗ. ಯಾರ ಮನೆ ನವನಿ ಬಾಣ ಉಂತಾರ ಅವರೇ ಶ್ರೀಮಂತರಿಗೆ. ಬೆಲ್ಲದ ಚಾ ಕುಡಿಯೋರು, ಕರಿ ಚಾ ಕುಡಿಯೋರು, ಕಷಾಯ ಕುಡಿಯೋರು, ತಿಳಿತಿಲ್ಲ. ಎಲ್ಲ ಸ್ವದೇಶಿಯ ಬಟ್ಟೆಗಳು, ಸ್ವದೇಶಿಯ ಊಟ ಹೊಳ್ಳಿ ಮರಳಿ ಬರ್ಲಿಕ್ಕತ್ತದ. ಅದರಲ್ಲಿ ಇನ್ನೊಂದಿಷ್ಟು ಜಾಗೃತಿ ಮಾಡಬೇಕು. ಗೋ ಸಂವರ್ಧನ, ಸಾವಯವ ಕೃಷಿಯನ್ನು ಮಾಡಬೇಕಂತ 11 ಎಕರೆಯಲ್ಲಿ ನಮ್ಮ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಒಕ್ಕಲ್ತನ ಮಾಡಕತ್ತಾರ. ಮತ್ತು ಲಾಭದಾಯಕವಾದಂತ ಒಕ್ಕಲ್ತನ ಮಾಡಕತ್ತಾರ. ಸಣ್ಣದಲ್ಲ, 1 ಎಕರೆಯಲ್ಲೇ ಏನಪ್ಪ ಲಕ್ಷಾಂಗಟ್ಲೆ ಗಳಿಸ್ಬೇಕು. ಹಂಗ ಒಕ್ಕಲ್ತನದ ಒಂದು ಪ್ರಾಯೋಗಿಕ ಭೂಮಿಯನ್ನ ಅವ್ರು ಮಾಡ್ಲಿಕ್ಕತ್ತಾರ. ಅದನ್ನ ನೋಡಿದ್ರೆ ಇನ್ನಷ್ಟು ಮಂದಿ ಒಕ್ಕಲ್ತನ ಮಾಡಕ್. ಈಗ ಸಾಲಿ ಕಲಿಯೋರ್ದು ಒಕ್ಕಲ್ತನ ಬೇರೆ, ವಿದ್ಯಾವಂತ ಕೃಷಿಕ ಬೇರೆ. ಅವನಿಗೆ ಒಂದಿಷ್ಟು ಮಾರ್ಗದರ್ಶನ ಮಾಡ್ಬೇಕು. ಯಾಕಂತಂದ್ರ ನಾ ಕಲ್ತೀನಿ, ಡಿಗ್ರಿ ಅದರಿ, ಮನ್ಯಾಗ ಕುಂತೀನಿ, 50 ಎಕರೆ ಇದ್ರು ಖಾಲಿ ಕುಂತೀನಿ ಅಂದ್ರೆ ಅರ್ಥ ಏನು? ಅದು ಆಗ್ಬಾರ್ದಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಲಾಭದಾಯಕ ಹುದ್ದೆಯನ್ನಾಗಿ ಮಾಡಿ ಅವರನ್ನ ಬೆಳೆಸುವಂತ ನಿಟ್ಟಿನಲ್ಲಿ ಕೃಷಿ ಸಮಾವೇಶವನ್ನ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕಾಗಿ ಸುತ್ತೂರು ಮಠಾಧೀಶರು, 3000 ಮಠದವರು, ಪರಮ ಪೂಜ್ಯರಾದ ಬಸವಲಿಂಗ ಪಟ್ಟದೇವರು, ಕಾರ್ಕಳದ ಪರಮ ಪೂಜ್ಯರು, ನಿರ್ಭಾನಂದ ಸ್ವಾಮಿಗಳು, ಕನೇರಿಯ ನೊಣೇನಕೆರೆಯ ಕಾಡಸಿದ್ದೇಶ್ವರ ಸ್ವಾಮಿಗಳು, ಗೋಪಾಲ್ ಸುತಾರಿಯ, ವೀಣಾ ಬನ್ನಂಜೆ, ಗುರುರಾಜ ಕರ್ಜಿಗೆ ಅಂತವರು ಎಲ್ಲರೂ ಕೂಡ ಸರಿಸುಮಾರು 9 ದಿವಸದಲ್ಲಿ ಪ್ರಮುಖವಾದಂಥ ದೇಶ ಮಟ್ಟದ ವಿಜ್ಞಾನಿಗಳನ್ನು ಹಿಡ್ಕೊಂಡು ಮಠಾಧೀಶರು, ಜನಪ್ರತಿನಿಧಿಗಳು 1000 ಮಂದಿ ಬರ್ತಾರೆ. ನಮ್ಮ ಭಾಗದ ಮಕ್ಕಳಿಗಾಗಿ, ನಮ್ಮ ಭಾಗದ ಯುವಕರಿಗಾಗಿ, ನಮ್ಮ ಭಾಗದ ತಂದೆ ತಾಯಂದಿರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಬರ್ತಾರೆ. ರಮೇಶ್ ಅರವಿಂದ್ ಇರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಪೂರ್ವ ರಾಷ್ಟ್ರಪತಿಯಾಗಿರುವಂಥ ರಮಾನಾಥ ಕೋವಿಂದ್ ಇರ್ಬೋದು,
4 ರಾಜ್ಯದ ರಾಜ್ಯಪಾಲರು ಮತ್ತು 4 ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ. ಅವರೆಲ್ಲರ ಮಧ್ಯದಲ್ಲಿ 254 ಮಂದಿಗೆ ವಿಶೇಷವಾದಂಥ ಭಾರತ ಗೌರವ ಪುರಸ್ಕಾರವನ್ನು ಕೊಟ್ಟು ಅವರನ್ನ ಸನ್ಮಾನ ಮಾಡಿಸಿ ಅವರಿಗೆ ಫ್ರಂಟ್ ಲೈನಿಗೆ ತರಬೇಕು, ಅವರನ್ನು ಬೆಳೆಸಬೇಕನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಐತೆ ಹೊರತು ಇದರಲ್ಲಿ ಪತ್ರ ಬಸವೇಶ್ವರ ಶಿಕ್ಷಣ ಸಮಿತಿದು ಏನು ಸ್ವಾರ್ಥ ಇಲ್ಲ. ಯಾಕಂದ್ರೆ ನಮ್ಮವರನ್ನ ನಾವು ಬೆಳೆಸಲಿಲ್ಲ ಅಂದ್ರೆ ನಾವು ಹೀಗೆ ಹಾಕುವಂತ ಹೋಗ್ತೀವಿ. ನಮ್ಮೊಟ್ಟಿಗೆ ಹಿರೇಮಠ ಸಂಸ್ಥಾನ ಇದೆ, ಶಾಹೀನ್ ಇದೆ, ಶರಣಬಸವೇಶ್ವರ ಇದೆ, HK ಸೊಸೈಟಿ ಇದೆ, ತಾರಾನಾಥ್ ಸಂಸ್ಥೆ ಇದೆ, ಬಳ್ಳಾರಿ ವೀರಶೈವ ಸಂಸ್ಥೆ ಇದೆ, ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆ, ಬಾಗಲಕೋಟದವರು ಇದ್ದಾರೆ. ಎಲ್ಲರನ್ನ ಸೇರಿಸಿಕೊಂಡು ಒಂದು ಸಮೃದ್ಧವಾದ ಕಲ್ಯಾಣ ಕರ್ನಾಟಕವನ್ನು ಮಾಡಬೇಕನ್ನುವಂಥ ಹೋರಾಟ ಇದು ನಿಧಾನವಾಗಿ ಮಂದಗತಿಯಲ್ಲಿ ನಡೆದಿದೆ. ಆ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬರಬೇಕು. ಕಾರ್ಯಕ್ರಮ ನೋಡಕ್ ಬಂದ್ರೇನೆ ಭಾಳ ದೊಡ್ಡದು ಅಂತ ನಾವು ಬಯಸ್ತೀವಿ, ಅತ್ಯಂತ ಸಂತೋಷದಾಯಕ. ಆಮೇಲೆ ಏನ್ ತಿಳಿದುಕೊಡ್ರಿ ಬಿಡ್ರಿ ಅದು ಸಂಬಂಧ ಇಲ್ಲ, ಅದನ್ನ ಕೇಳಕ್ಕಂತ ನಾವು ಬಂದಿಲ್ಲ. ನಾವು ಬಂದಿರೋದು ಯಾಕಪ್ಪ ಅಂದ್ರೆ ನೀವೆಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು. ಮಹಿಳೆಯರಿಗೆ ಪ್ರತ್ಯೇಕವಾದಂಥ ವಸತಿ ಭೋಜನದ ವ್ಯವಸ್ಥೆ ಇರ್ತದೆ, ಪುರುಷರಿಗೆ ಪ್ರತ್ಯೇಕವಾಗಿರುತ್ತೆ. ಇದಕ್ಕೆ ಯಾವುದಕ್ಕೂ ಚಾರ್ಜ್ ಇರುವುದಿಲ್ಲ. ತಾವುಗಳೆಲ್ಲರೂ ಬರ್ತೀರಿ ಅನ್ನುವಂಥ ವಿಶ್ವಾಸ. ಇಡೀ ನಮ್ಮ 9 ದಿವಸದ ಕಾರ್ಯಕ್ರಮ ಎಲ್ಲವನ್ನ ನಾವು ಸಿದ್ದೇಶ್ವರ ಸ್ವಾಮಿಗಳ ಅವರಿಗೇನೆ ಈ ಕಾರ್ಯಕ್ರಮವನ್ನು ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಈ ಕಾರ್ಯಕ್ರಮಕ್ಕೆ ಮೂಲ ಸೂತ್ರ ಅವರಾಗಿರೋದ್ರಿಂದ ಸುತ್ತೂರು ಸ್ವಾಮಿಗಳು 9 ದಿವಸ, ಕೊಪ್ಪಳ ಸ್ವಾಮೀಜಿಗಳು 3 ದಿವಸ, ಅಪ್ಪವರು 3-4 ದಿನ ಇರ್ತಾರೆ. ನಮ್ಮ ಕಲಬುರಗಿ ಕಂಪಿಗೂ ಇದ್ರು, ಜಾಗೃತಿ ಜಾತ್ರೆಗೂ ಇದ್ರು, ಈಗೂ ಅವ್ರು ಇರ್ತಾರೆ ಅನ್ನುವಂಥ ವಿಶ್ವಾಸದೊಂದಿಗೆ ತಮ್ಮೆಲ್ಲರನ್ನ ನಾನು ಆಮಂತ್ರಿಸ್ತಿದ್ದೆ. ನೀವು ಬನ್ನಿ, ನಿಮ್ಮವರನ್ನ ಕರ್ಕೊಂಡ್ಬನ್ನಿ, ನಿಮ್ಮ ಬಂಧು ಬಳಗ ಮಕ್ಕಳು ಎಲ್ಲರನ್ನ ಕರ್ಕೊಂಡ್ಬನ್ನಿ. ಒಂದು 100 ಪುಸ್ತಕ ಓದಿದ್ರೆ ಏನು ಜ್ಞಾನ ಸಿಗಬೇಕು ಅಂತ ಜ್ಞಾನ 9 ದಿವಸದಲ್ಲಿ ಸಿಗುತ್ತೆ. ಕುಂಭಮೇಳವನ್ನ, ಧಾರ್ಮಿಕವಾದಂಥ ಕುಂಭಮೇಳವನ್ನು ಬಿಟ್ಟರೆ ಶೈಕ್ಷಣಿಕವಾದಂಥ ಕುಂಭಮೇಳ ಅನ್ನುವಂಥ ಮಟ್ಟಿಗೆ 30 ಲಕ್ಷ ಜನ ಬರುವರಿದ್ದಾರೆ. ತಾವು ಅದರಲ್ಲಿ ಒಬ್ಬರು ಇರ್ತೀರಿ ಅನ್ನುವಂಥದ್ದನ್ನು ಬಯಸ್ತಾ, ಚನ್ನಬಸವ ಪಟ್ಟದೇವರು ಮಾಡಿದಂಥ ಕಾಯಕ ಬಹಳ ದೊಡ್ಡದು. ನಾನು 21 ದಿವಸ ಪ್ರವಚನ ಮಾಡಿದಾಗ ಸಮಾರೋಪಕ್ಕೆ ಅವ್ರು ಬಂದಿದ್ರು. ನಾನು ಮೊನ್ನೆ ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ, ನಮ್ಮ ಸೇಡಂ ತಾಲೂಕಿನ ಕ್ಷೇತ್ರಕ್ಕೆ. ನಾವು ಮಾತೇಳಿ ನಾನು ಮಾತು ಮುಗಿಸ್ತೇನೆ. ಅವ್ರನ್ನ ನೆನೆದೇ ಪ್ರಾರಂಭ ಮಾಡಬಾರ್ದು, ಅವ್ರು ನೆನೆದೇ ಮುಗಿಸ್ಬಾರ್ದು, ತಿಳಿತಿದ್ರು. ಅದಕ್ಕೇನಪ್ಪ ಅಂದ್ರೆ ಅವರ ಕೈಯಲ್ಲಿ ಆಡಿದಂಥ ಒಬ್ಬ ಶರಣೆ, ಆಕೆ 8-9 ವರ್ಷದವಳಿದ್ಲು ಅಂತ ಹೇಳ್ತಾರೆ ತಾಯಿ ಮಹಾದೇವಮ್ಮ ಅಂತಂದು. ಅವರು ಕೋಡ್ಲಪಳ್ಳಿ ಅಂತ ಒಂದು ಗ್ರಾಮ ಐತಿ, ಆ ಗ್ರಾಮದಲ್ಲಿ ಅದರ ಅದು ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಇತ್ತು. ಕಲ್ಯಾಣದ ಚಾಲುಕ್ಯರ ಕಾಲದ ದೇವಸ್ಥಾನ. 42 ವರ್ಷಕ್ಕಿಂತ ಹೆಚ್ಚು ಆ ತಾಯಿ ಅಲ್ಲೇ ಬಂದು ಅಲ್ಲೇ ಅದ. ಈಗ ಆ ತಾಯಿಗೆ ಒಬ್ಬರು ಉತ್ತರಾಧಿಕಾರಿ ಬೇಕಾಗಿತ್ತು. ಅದನ್ನ ದೇವಸ್ಥಾನವನ್ನ ಶಂಭುಲಿಂಗೇಶ್ವರ ವಿರಕ್ತ ಮಠ ಅಂತ ಬಹಳ ಶತಾಗತ ಪ್ರಯತ್ನ ಮಾಡಿದ್ದೇವೆ. ಅದಕ್ಕೆ ಶೂನ್ಯ ಪೀಠವನ್ನು ಮಾಡಿ ಅಲ್ಲಿ ಒಬ್ಬ ಸ್ವಾಮೀಜಿಯವರಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ವಿ. ಪೂಜ್ಯರ ಬಸವಲಿಂಗ ಪಟ್ಟದೇವರ ಘನ ಅಧ್ಯಕ್ಷತೆಯಲ್ಲಿ ಅದೆಲ್ಲವೂ ಕೂಡ ನೆರವೇರಿತು. ಹಾಗೆ ಮುದೋಳ ಹತ್ರ ಗುಂಡೇಪಲ್ಲಿಯಲ್ಲಿ ಕೂಡ ಒಬ್ಬರಿಗೆ ಪಟ್ಟದೇವರಿಗೆ ಮಾಡಿದೆ. ಆ ಕಾರ್ಯಕ್ರಮಕ್ಕೆ ಅಪ್ಪವರನ್ನು ಕರೀಲಿಕ್ಕಾಗಿಲ್ಲ, ಅಂದ್ರೆ ಅದು ಏಪ್ರಿಲ್ನಲ್ಲೇ ಇತ್ತು. ಹಾಗಾಗಿ ಆ ಸಂದರ್ಭಕ್ಕೆ ಅಪ್ಪವರು ಬಹಳ ಬಿಜಿ ಇರ್ತಾರೆ. ಹಾಗೆಲ್ಲ ಮುಂದಿನ ತೀರ್ಮಾನದಲ್ಲಿ ಕರೀತೇವೆ. 2 ದೇವಸ್ಥಾನಗಳನ್ನು ಮಠಗಳನ್ನಾಗಿ ಮಾಡಿದ್ದೇವೆ. ಆ ಪರಂಪರೆ, ಮಠ ಪರಂಪರೆ ಮುಂದುವರಿಬೇಕು. ಮಠ ಛಾತ್ರಾದಿ ನಿಲಯಂ ಅಂತ ಕರೀತಾರೆ. ಅನ್ನ ಅರಿವು ಆಶ್ರಯವನ್ನು ಕೊಡುವಂಥ ಮಠಗಳು ಅದು ಮುಂದುವರಿಬೇಕನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಚನ್ನಬಸವ ಪಟ್ಟದೇವರ ಆ ಕಾಯಕ, ಆ ದುಡಿಮೆ, ಅವರ ಒಂದು ರೀತಿಯ ಭಕ್ತಿಯ ಅನುಕಂಪ ಇಡೀ ನಾಡಿನ ಉದ್ದಗಲು ಬಹಳಷ್ಟು ಕಡೆ ಇದೆ. ಆ ಕುರುಹುಗಳನ್ನು ಉಳಿಸುವಲ್ಲಿ ಅದು ಒಂದು ಕೆಲಸ ಆಗಿದೆ ಅನ್ನುವಂಥ ಮಾತು ನಾನು ಹೇಳಿ, ನಮ್ಮನ್ನು ಹೃದಯ ತುಂಬಿ ಸ್ವಾಗತ ಮಾಡಿದಂಥ ಗುರುಬಸವ ಪಟ್ಟದೇವರು ಮೊನ್ನೆ ರಾತ್ರಿನೂ ಫೋನ್ ಮಾಡಿ ಮಾತಾಡ್ಯಾರ, ಮತ್ತು ಇವತ್ತು ಮಾಡ್ಯಾರ. ಮಹಾಲಿಂಗ ಸ್ವಾಮೀಜಿಯವ್ರು ಮಾಡಿದ್ದಾರೆ. ಹಾಗೆ ನಮ್ಮ ಸಂಚಾಲಕರಂತೂ ನಮಗೆ ಮಾಡೇ ಮಾಡ್ತಾರ. ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮೆಲ್ಲರನ್ನ ಕರೆದು ಗೌರವಿಸುವುದರೊಂದಿಗೆ ಪ್ರೀತಿಯನ್ನು ತೋರಿಸಿರುವಂಥ ಪರಮ ಪೂಜ್ಯರಿಗೂ, ಇಲ್ಲಿಯ ಸಮಸ್ತ ಸದ್ಭಕ್ತರಿಗೂ, ತಾಯಂದಿರಿಗೂ, ಯುವಕ ಮಿತ್ರರಿಗೂ ಮತ್ತು ನಮ್ಮ ಸದ್ಗುರು ಚನ್ನಬಸವೇಶ್ವರ ವಿದ್ಯಾಸಂಸ್ಥೆಯ ಅಕ್ಷಯ ಮುದ್ದಾ ಅವರಿಗೂ ಮತ್ತೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ವತಿಯಿಂದ ಕೃತಜ್ಞತಾಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ. ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಶೇಷ ಉಪನ್ಯಾಸ ನೀಡಿದ ಸದಾಶಿವ ಸ್ವಾಮೀಜಿ ಅಪ್ಪಾಜಿ ಅವರಿಗೆ ತುಂಬ ಧನ್ಯವಾದಗಳು. ಇದೀಗ
ವಿಕಾಸ್ ಅಕಾಡೆಮಿ ವತಿಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳು, ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳು ಏರ್ಪಡಿಸಲಾಗಿತ್ತು. ಆ ಸ್ಪರ್ಧೆಯಲ್ಲಿ ಬಾಲ್ಕು ತಾಲೂಕಿನ ಚನ್ನಬಸವೇಶ್ವರ ಪದವಿ ಪೂರ್ವ ಕಾಲೇಜಿನ ಕರಡ್ಯಾಳ್ ಹಾಗೂ ಡೈಮಂಡ್ ಕಾಲೇಜಿನ ಬಾಲ್ಕಿ ವಿದ್ಯಾರ್ಥಿಗಳು ಭಾಷಣ ಹಾಗೂ ಪ್ರಬಂಧ ಸ್ಪರ್ಧೆಗಳಲ್ಲಿ ಜಿಲ್ಲಾ ಮಟ್ಟದ ಮತ್ತು ಪ್ರಥಮ ದ್ವಿತೀಯ ಸ್ಥಾನ ಪಡೆದಿದ್ದು, ಈಗಾಗಲೇ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಗಿದೆ. ಇದೀಗ ಪ್ರಬಂಧ ಸ್ಪರ್ಧೆಯಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಗ್ತದೆ ಎಂದು ಈ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ಚೇತನ್ ತಂದೆ ರಾಜ್ಕುಮಾರ್, ಚನ್ನಬಸವೇಶ್ವರ ಪದವಿ ಪೂರ್ವ ಕಾಲೇಜು ಕರಡ್ಯಾಳ್ ಈ ವಿದ್ಯಾರ್ಥಿ ಬಂದು ಗುರುಗಳಿಂದ ಆಶೀರ್ವಾದ ಪಡೆದು ಈ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊತಾರೆ. ಚೇತನ್ ತಂದೆ ರಾಜ್ಕುಮಾರ್. ಅಜಯ್ ತಂದೆ ಪಾಂಡುರಂಗ್. ಈ ವಿದ್ಯಾರ್ಥಿಯು ವೇದಿಕೆಗೆ ಬರಬೇಕು. ವೇದಿಕೆ ಮೇಲೆ ಆಸೀನರಾಗಿದ್ದ ಚಾರಿಟೇಬಲ್ ಟ್ರಸ್ಟ್ ಮಾಲ್ಕಿ ವತಿಯಿಂದ ರಥಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗುರುಗಳಿಗೆ ಹಾಗೂ ಜೊತೆಗಿರುವ ಸೇವಕರಿಗೆ ಗೌರವ ಸನ್ಮಾನ ಬಿಜಿ ಪಾಟೀಲ್ ಅವರಿಂದ. ಇದರ ನಂತರ ಪೂಜ್ಯರ ಆಶೀರ್ವಚನ ಶ್ರೀ ಗುರು ಬಸವ ಪಟ್ಟದೇವರವರಿಂದ ಆಶೀರ್ವಚನ. ಬಂದಿರತಕ್ಕಂಥ ಸೇವಕರೆಲ್ಲರಿಗೂ ಪೂಜ್ಯರ ಆಶೀರ್ವದಿಸಬೇಕು. ತಿರುಗೊಂದು ಹೂವನ್ ಸರ ಹಾಕ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇಷ್ಟೊತ್ತು ನಮ್ಮ ಸೇಡಮದ ಪರಮ ಪೂಜ್ಯರಾಗಿರ್ತಕ್ಕಂಥ ಸದಾಶಿವ ಮಹಾಸ್ವಾಮಿಗಳವರು ಅವರೆಲ್ಲ ಮಾತುಗಳು ಕೇಳಿದ ಮ್ಯಾಗ ಯಾವಾಗ ಅಲ್ಲಿ ಹೋಗಿ ಕಾರ್ಯಕ್ರಮದಾಗ ಪಾಲ್ಗೊಳ್ಬೇಕನ್ನಂಗೆ ಅಷ್ಟು ಹೃದಯ ಸ್ಪರಿಸಿ ಮಾತುಗಳಾಡಿರ್ತಕ್ಕಂಥ ಪೂಜ್ಯರ ಶ್ರೀಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣಬಂಧುಗಳೇ, ಈಗ ಎಲ್ಲರೂ ಹೇಳಿದ್ದಾರೆ. ಆರಂಭದಲ್ಲಿ ನನಗೆ ಅಕ್ಷಯ್ ಮುದ್ದವ್ರ ಮಾತುಗಳು ಕೇಳಿ ನಂಗೆ ಭಾಳ ಖುಷಿ. ಯಾಕಂತಂದ್ರೆ
ಆರಂಭ ಹಿಡ್ಕೊಂಡು ಅವನ ಪ್ರತಿಭೆ, ಅವನ ವ್ಯಕ್ತಿತ್ವ ಭಾಳ ಸಣ್ಣದಾಗಿ ಹಿಡ್ದೇ ನೋಡಿದ್ದೀವಿ. ಇವತ್ತು ನನಗೆ ಗುರುಕುಲದಲ್ಲಿ 2-3 ಸರ್ತಿ ಕರೆದ್ರು ಕೂಡ ಅವ್ನು ಮಾತಾಡಿಲ್ಲ. ಇಲ್ಲಿ ಮಾತಾಡೋದು ಕೇಳಿ ನನಗೆ ಭಾಳ ಖುಷಿ ಆಗ್ಯದ. ಮತ್ತು ಈ ಕಾರ್ಯಕ್ರಮ ಬಗ್ಗೆ ನಮ್ಮ ಹತ್ತಿರ ಬಂದು ಅಪ್ಪೂರಿಗೆ ನಮಗೆಲ್ಲ ಹೇಳಿದ್ರು, ಆಯ್ತು ಅವ್ರು ಎಷ್ಟೇ ಇರವೇ ಬರಲಿ ಎಲ್ಲ ವ್ಯವಸ್ಥೆ ಮಾಡೋಣ ಅಂತಂದೀವಿ. ಅವರು ಭಾಳ ಇದು ಯಶಸ್ವಿಗೆ ಅವ್ರ ದೊಡ್ಡ ಕೊಡುಗೆ ಇದೆ ಅಂತ ಅಕ್ಷಯ್ ಮುದ್ದವರು. ಮತ್ತು ನಮ್ಮ ಬಳತಿಯವ್ರದಂತೂ ಸ್ವಾಮೀಜಿಯವ್ರು ಹೇಳ್ಯಾರ, ಅವ್ರ ಫಾಸ್ಟಿಗೆ ನಾವು ಹೋಗ್ತಾ ಇಲ್ಲ, ಅವ್ರ ಫಾಸ್ಟಿಗೆ ಇಲ್ಲಿ ಯಾರು ಹೋಗಪ್ಲೇನೂ ಇಲ್ಲ. ಅಷ್ಟು ಬಳತಿಯವ್ರದಂತೂ ಎಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದ್ರ ಜೊತೆ ನಮ್ಮ ಈ ಸದ್ಗುರು ವಿದ್ಯಾಲಯ ಸಂಸ್ಥಾಪಕ ಅಧ್ಯಕ್ಷರು ಭಾಳ ಅವರು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನಂಗೆ ಅವ್ರು ಬೆಳೆಯೋದು ದೊಡ್ಡದಲ್ಲ, ಮಗನಿಗೆ ಬೆಳೆಸೋದಲ್ಲ, ಇದು ಎಲ್ಲಕ್ಕಿಂತ ದೊಡ್ಡದು. ಆ ಕಾರ್ಯ ನಿಜಕ್ಕೂ ಕಣ್ಮುಂದು ನಾವೆಲ್ಲ ನೋಡ್ತಾ ಇದ್ದೀವಿ ಅಂತ ಮುದ್ದಾ ಸರ್ ಅವರಿಗೂ ಮತ್ತು ನಮ್ದು ಏನೇ ಕಾರ್ಯಕ್ರಮ ಯಶಸ್ವಿಗೆ ನಮ್ಮ ಅಷ್ಟ್ರಿಯವರು, ಮಾಮಡಿ ಸರ್ ಅವರು, ಶಿವಲಿಂಗ್ ಕುಂಬಾರ್ ಅವರು, ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜು ಕುಮಾರ್ ಪಂಡರ್ಗಿರಿ ಅವರು ಎಲ್ಲರೂ ಇದ್ದಾರೆ. ಮತ್ತು ನಮ್ಮ ಜಾಡರ್ ಅವರು ಎಲ್ಲರೂ ಇಲ್ಲಿ ಭಾಳ ಈ ಕಾರ್ಯಕ್ರಮ ಕುರಿತು ವಿಶೇಷವಾಗಿ ಸ್ವಾಮೀಜಿಯವ್ರ ಮಾತು ಕೇಳಿದ ಮ್ಯಾಗ ಈ ಕಲ್ಯಾಣ ಕರ್ನಾಟಕದಾಗ ಎಷ್ಟು ಶಕ್ತಿ ಅದ, ಈ ಮಣ್ಣಿನಾಗ ಎಂಥ ತಾಕತ್ತದ, ಇದು ಇಡೀ ಜಗತ್ತಿನ ಜನ ಇಲ್ಲಿಗೆ ಬರ್ತಿದ್ರು. ಬಸವಣ್ಣವ್ರ ಬಗ್ಗೆ ಹೇಳಿದ್ರು. ಬಸವಣ್ಣವರು ಕಲ್ಯಾಣ ರಾಜ್ಯ ಹೆಂಗೆ ನಿರ್ಮಾಣ ಮಾಡಿದ್ರು ಅಂದ್ರೆ, ಅದು ನೀಡುವರುಂಟು ಬೇಡುವರಿಲ್ಲದ ಕಾರಣ ನಾನು ಬಡವನಾದೆ, ಅಲ್ಲಿ ಎಲ್ಲ ನೀಡೋರೇ ಇದ್ರು ಅಂತ ಬಸವಣ್ಣವ್ರು ಸಮೃದ್ಧಿ ಮಾಡಿರ್ತಕ್ಕಂಥದ್ದು. ಈಗ ನಮ್ಮ ಭಾರತ ದೇಶಕ್ಕೆ ಎಂಥ ರಾಜ್ಯ ಬೇಕಾಗ್ಯದಂದ್ರೆ ಕಲ್ಯಾಣ ರಾಜ್ಯ ನಿರ್ಮಾಣ ಆಗ್ಬೇಕು, ಕಲ್ಯಾಣ ರಾಜ್ಯ. ಯಾಕಂದ್ರೆ ಆ ರೀತಿ ಈಗೇನು ಪೂರ್ತಿ ವಿಧವೆ ಹೆಣ್ಮಗಳು ತಾಯಿ ಹಿಡ್ಕೊಂಡು ಎಷ್ಟು ಎಂತೆಂಥವ್ರ ಸಾಧನೆಗಳನ್ನು ನಮ್ಮ ಕಣ್ಮುಂದೆ ತಂದರು. ಭಾಳ ಅಧ್ಯಯನ ಮಾಡಿ ಭಾಳ ಗೋಲ್ಡ್ ಮೆಡಲ್ ತಗೊಂಡು ಅವರೇ ಸಾಧನೆ ಮಾಡ್ತಾರೆ ಅನ್ನೋದು ಒಂದು ಕಡೆ ಇದ್ರ, ಸಾಮಾನ್ಯ ಮನುಷ್ಯನು ಎಷ್ಟು ಸಾಧನೆ ಮಾಡ್ತಾರೆ ಎಂಬುದು ಚಿತ್ರಣ ಕೊಡೋದು. ಇವು ಯಾವ ಹೋಟೆಲ್ ಅಂತಾರೆ 5 ಸ್ಟಾರ್ ಅಂಥವ್ರಿಗೆ ಟ್ರೈನಿಂಗ್ ಇಂಥವ್ರು ಕೊಡ್ತಾರೆ ಅಂದ್ರೆ ಇದೇನು ಸಣ್ಣ ಮಾತಲ್ಲ. ಅದು ಎಲ್ಲದ ಅಂದ್ರೆ ಕಲ್ಯಾಣ ಕರ್ನಾಟಕದಾಗ ಅದ ಅಂತಕ್ಕಂಥದ್ದು ಆ ಚಿತ್ರಣವನ್ನು ನಮ್ಮ ಕಣ್ಮುಂದೆ ತಂದರು. ನಿಜಕ್ಕೂ ಒಂದು ಘಟನೆ ನೆನಪಿಗೆ ಬರ್ತದೆ. ಅಪ್ಪವ್ರು ಪ್ರತಿ ವರ್ಷ ಚಲೋ ಸಾಧನೆ ಮಾಡಿದವರಿಗೆ ಇಲ್ಲಿ ಕರೆಸ್ತಾರೆ. ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿ ತುಂಬಬೇಕಂತ ತಿಳ್ಕೊಂಡು ಈ ದೇವದುರ್ಗ ತಾಲೂಕದಾಗ ಆ ದೇವದುರ್ಗ ತಾಲೂಕದಿಂದ ಅಲ್ಲೊಬ್ಬ ಎಮ್ಮೆ ಕಾಯ್ತಿದ್ದ ಅಂತ. ಅಂದ್ರೆ ಅವನಿಗೆ ಶಾಲೆಗೆ ಹೋಗ್ಲಿಲ್ಲ ಅಂತ. ಆ ಬೆಂಗಳೂರಿನಿಂದ ಒಂದು ಕಂಪ್ನಿದವ್ರು ಒಂದು ಸ್ಪರ್ಧೆ ಇಟ್ರಂತ. ಸ್ಪರ್ಧೆ ಇಟ್ಟಿದ್ದಾಗ ಅವ ಎಮ್ಮೆ ಕಾಯ್ತಾ ಇದ್ದ ಗುಡ್ಡದ ಮ್ಯಾಗ ಅವನ ಗೆಳೆಯ ಹೋಗಿ ಹೇಳ್ತಾನಂತ, ಇಲ್ಲಿ ಯಾರೋ ಬೆಂಗಳೂರದವ್ರು ಬಂದಾರ, ಒಂದು ಸ್ಪರ್ಧೆ ಇಟ್ಟಾರ, ಎಲ್ಲ ವಿದ್ಯಾರ್ಥಿಗಳು ಆ ಸ್ಪರ್ಧೆದಾಗ ಭಾಗಿಯಾಗ್ಯಾರ. ಈ ಗೆಳೆಯನ ಮಾತು ಕೇಳಿ ಅವನು ಬರ್ತಾನೆ. ಆ ಸ್ಪರ್ಧೆ ಏನಿರ್ತದಂದ್ರೆ ಆ ಸೈಕಲ್ದು ಒಂದು ರಿಮಿನ್ ಇಷ್ಟೇ ಸೆಕೆಂಡ್ದಾಗ ಇದು ಸ್ವಚ್ಛ ಮಾಡಬೇಕು ಅಂತಕ್ಕಂಥದ್ದು ಇರ್ತದೆ. ಅಷ್ಟು ಅಷ್ಟು ಹುಡುಗರಲ್ಲಿ ಯಾರು ಫಸ್ಟ್ ಬರ್ತಾನಂದ್ರೆ ಆ ಎಮ್ಮೆ ಕಾಯ್ತಕ್ಕಂಥವನ್ನೇ ಫಸ್ಟ್ ಬರ್ತಾನೆ. ಅವನಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬೆಂಗಳೂರು ಕರ್ಕೊಂಡು ಹೋಗ್ತಾರ. ಅವನಿಗೆ ಇಷ್ಟೇ ಹೇಳ್ತಾರೆ, ಮೈ ನೇಮ್ ಈಸ್ ರಮೇಶ್ ಬಲ್ಲಿದ್. ಇಷ್ಟೇ ಹೇಳಂದ್ರೆ ಅವಾಗ ಬೆಳಗ್ಗೆಯಿಂದ ಆರಂಭ ಆದವು, ರಾತ್ರಿ ಅಂದ್ರೂ ಅವನಿಗೆ ಬರಲ್ಲ. ಅಷ್ಟೊತ್ತು ಅವನಿಗೆ ಪರಿಶ್ರಮ ಎಲ್ಲರೂ ಪಡ್ತಾರೆ. ಕೊನೆಗೆ ಹಾಗೋ ಹೀಗೋ ಮಾಡಿ ಮಾಯ್ ಅನ್ಕೋತ ಕೊನೆಗೆ ರಮೇಶ್ ಬಲ್ಲಿದ್ ಅಂತಾನ. ಕೊನೆಗೆ ಅವನಿಗೆ ಬೆಂಗಳೂರು ಕರ್ಕೊಂಡು ಹೋಯ್ದ 6 ತಿಂಗಳು ಟ್ರೈನಿಂಗ್ ಆಗ್ತದೆ. ಅಂದ್ರೆ ಏನೂ ಶಾಲೆ ಓದಂಥ ವಿದ್ಯಾರ್ಥಿ ಅವನು ಟ್ರೈನಿಂಗ್ ಬೆಂಗಳೂರಾಗ ಕೊಡ್ತಾರ. ಕೊಟ್ಟಿದ ನಂತರ ಮತ್ತೆ ಊರಿಗೆ ಬರ್ತಾನವ. ಊರಿಗೆ ಬಂದ್ರೆ ಊರ ಜನ ಎಲ್ಲ ಅವನಿಗೆ ನೋಡಿ ಎಷ್ಟು ಖುಷಿ ಪಡ್ತಾರಂದ್ರೆ ಆ ಗುಡಿಸಲು ಆ TV9ದಾಗೆ ಅದೆಲ್ಲ ತೋರಿಸಿದ್ರು. ಅಂದ್ರೆ ಆ ಗುಡಿಸಲು ಅವ್ರ ತಾಯಿ ಆ ಮಗನಿಗೆ ಅವು ಅರ್ಬಿ ಹ್ಯಾಂಗೆ ಉಟ್ಕೊತಿದ್ದನೋ ಅಂಬದು ಎಮ್ಮೆ ಕಾಯಿಯವ್ರಿಗೆ ಗೊತ್ತೇ ಅದ. ಅವ ಇನ್ನು ಹಾಕೊಂಡು ಬರೋದು ಅವನ ಸ್ಟೈಲು ಅದು ನೋಡ ತಾಯಿ ಅಪ್ಕೊಂಡ್ರ ಇಷ್ಟು ಹೃದಯ
ತುಂಬಿ ಬರ್ತದ, ಅದು ನೋಡೋದೇ ಒಂದು ರೀತಿ ಕಣ್ ತುಂಬ್ಕೊಂಡ್ಬಿಡ್ತಕ್ಕಂಥದ್ದು. ಆ ವಿದ್ಯಾರ್ಥಿ ಇಂಗ್ಲೀಷ್ದಾಗ ಎಲ್ಲ ಮಾತಾಡ್ತಾನ, ಮತ್ತು ಮುಂದೆ ಒಂದು ವರ್ಷ ಟ್ರೈನಿಂಗ್ ಹೋಗ್ತಾನ. ಈಗ ಅವ ಎಷ್ಟರ ಮಟ್ಟಿಗೆ ಬೆಳೆದನಂದ್ರ ಅವ ಇಂಟರ್ನ್ಯಾಷನಲ್ ಬೆಳೆದಾನ. ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಸಚಿನ್ ತೆಂಡೂಲ್ಕರ್, ಕಪಿಲ್ ದೇವ್, ಅಮಿತಾಬ್ ಬಚ್ಚನ್, ರತನ್ ಎಲ್ಲರೂ ಬಹಳಷ್ಟು ಜನ ಅವನು ಇಂಗ್ಲೀಷ್ದಾಗಿನ ಮಾತು ಕೇಳಿ ಇವತ್ತು ಇಂಜಿನಿಯರಿಂಗು, ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸ್ವತಃ ಕ್ಲಾಸ್ ಮಾಡವೆ ರಮೇಶ್ ಬಲ್ಲಿದಂತಿ. ಅಂದ್ರೆ ಅವನಿಗೆ ಇಲ್ಲಿಗೆ ಕರೆಸಿ ನಮ್ಮ ವಿದ್ಯಾರ್ಥಿಗಳು ಇಂಗ್ಲೀಷ್ದಾಗ ನಾ ಹಿಂಗ ಹಂಗ ಅನ್ನೋದಕ್ಕಿಂತನೂ ಇವನಿಗೆ ನೋಡಿ ನೀವು ಈ ರೀತಿ ಸಾಧನೆ ಮಾಡ್ರಿ ಅಂತ ಅಪ್ಪವ್ರು ಕರೆದಿದ್ರು. ಅಂದ್ರೆ ನಂಗೆ ಇದೆಲ್ಲ ಯಾಕೆ ನೆನಪು ಬಂತಂದ್ರೆ ಕಲ್ಯಾಣ ಕರ್ನಾಟಕದಾಗ ಏನೂ ಕಡಿಮೆ ಇಲ್ಲ ಅಂತಲ್ಲಿಕ್ಕೆ ಇದು ನನಗೆ ನೆನಪು ಬಂತು. ಹೀಗಾಗಿ ಈ ಕಲ್ಯಾಣ ಕರ್ನಾಟಕ ಎಷ್ಟು ಇಡೀ ಜಗತ್ತಿನ ಜನನೇ ಇಲ್ಲಿಗೆಲ್ಲ ಬಂದಿದ್ದು, ಅದು ಬಸವಣ್ಣವ್ರು ಏನು ಅನುಭವ ಮಂಟಪ ಮೂಲಕ ಸಾಮಾಜಿಕ ನ್ಯಾಯ ಕೊಡೋ ಮೂಲಕ ಬಸವಣ್ಣವರು ಅದು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟ. ಅದರ ಸಲಕ್ಕ ಈಗ ಬಸವರಾಜ ಪಾಟೀಲ್ ಸೇಡಂ ಅವರು ನಮ್ಮ ಬಳತಿಯವರು ಹೇಳಿದ ಹಾಗೆ ಅವ್ರ ಬಲ್ಲ ಒಂದು ದೂರದೃಷ್ಟಿ ಅದ. ಅವ್ರು ನಮ್ಮ ಭಾಗದ ಎಂತೆಂಥವ್ರು ಸಾಧನೆಗಳವ ಅಂಬದು ತೋರಿಸ್ಬೇಕು. ಇವತ್ತಿನ ವಿದ್ಯಾರ್ಥಿಗಳು ವಿಶೇಷವಾಗಿ ಯಾರಿಗೋ ಉದಾಹರಣೆ ಕೊಟ್ಟರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಅನೇಕ ಸಾಧನೆ ಮಾಡಿದವ್ರು ಎಷ್ಟು ಸಾಧನೆ ಮಾಡ್ಯಾರ ಅಂದ್ರೆ ಹಿಂಗೆ ಕರೆಂಟ್ ಇರೋದ್ರ ಖಂಡಿತದಾಗ ಓದಿ ಅವರೆಲ್ಲ ಸಾಧನೆ ಮಾಡ್ಯಾರ. ಆದ್ರೆ ಈಗಿನ ವಿದ್ಯಾರ್ಥಿಗಳು ಈಗ ಸದ್ಯ ಯಾರು ಸಾಧನೆ ಮಾಡ್ಯಾರ ಅವ್ರಿಗೆ ಕಣ್ಮುಂದೆ ತರಬೇಕು, ಅವ್ರಿಗೆ ಮತ್ತಿಟ್ಟು ಸಾಧನೆ ಮಾಡಕ್ಕೆ ಸ್ಫೂರ್ತಿ ತುಂಬುತ್ತದೆ. ಅಂತ ಕಾರ್ಯ ಈ ಭಾರತ್ ವಿಕಾಸ್ ಸಂಗಮ್, ಭಾರತ್ ಸಂಸ್ಕೃತಿ ಉತ್ಸವ ಮೂಲಕ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡ್ಲಿಕ್ಕೆ ಇದೊಂದು ದೊಡ್ಡ ವೇದಿಕೆ. ಸೇಡಂಜಿಯವರು ಇದೊಂದು ಅವಕಾಶ ಮಾಡಿಕೊಡ್ಲತ್ತಾರ. ತಾವೆಲ್ಲರೂ ಏನು ಜನವರಿ ತಿಂಗಳ 29 ತಾರೀಕು ಹಿಡ್ಕೊಂಡು ಫೆಬ್ರವರಿ 6ನೇ ತಾರೀಕಿನ ತನಕ 9 ದಿನಗಳ ಕಾಲ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಭಾಗಿಯಾಗಬೇಕು. ನಾ ಸಾಧನೆ ಮಾಡಬೇಕು ಅಂತಕ್ಕಂಥವ್ರು, ಯಾಕಂದ್ರೆ ನೋಡಿದ್ರು ಸಾಕು, ನೋಡಿದ್ರು ಕೂಡ ಆಟೋಮೆಟಿಕ್ ನಮ್ಮಲ್ಲಿ ಒಂದು ಮಾಡೇಬೇಕು ಅಂತಕ್ಕಂಥದ್ದು. ಯಾಕಂದ್ರೆ 1 ಎಕರೆದಾಗ ಎಷ್ಟು ಎಲ್ಲನೇ ಅವ 1 ಎಕರೆದಾಗ ಎಲ್ಲನೇ ಬೆಳೆಸ್ತಾನೆ ಅಂದ್ರೆ ಆ ರೀತಿನೂ ಅಲ್ಲೆಲ್ಲ ತೋರಿಸಿದ್ರು. ಹೀಗಾಗಿ ಅದನ್ನ ನೋಡೋದೇ ಒಂದು ರೀತಿ ನಮ್ದು ನಾವು ಜವಾಬ್ದಾರಿ ಹೆಚ್ಚು ಮಾಡ್ಕೊಂಡಂಗೆ ಆಗ್ತದ. ನಮ್ಗೊಂದು ಶಕ್ತಿ ಅದು ಮಾಡ್ಲಿಕ್ಕೆ ಪ್ರೇರಣೆ ಶಕ್ತಿ ಅದು ತುಂಬುತ್ತದ. ಅಂತ ಕಾರ್ಯಕ್ಕೆ ಎಲ್ಲರೂ ಕಾರ್ಯಕ್ರಮದಾಗ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸೋದ್ರ ಜೊತೆಗೆ ಭಾರತದ ಕೀರ್ತಿ ಅದು ಹೆಚ್ಚು ಮಾಡಿನಂಗೆ ಆಗ್ತದ. ಆ ದಿಶೆಯಲ್ಲಿ ಎಲ್ಲರೂ 9ನೇ ತಾರೀಕು ಈ ಒಂದು 29ನೇ ತಾರೀಕು ಹಿಡ್ಕೊಂಡು 6ನೇ ತಾರೀಕಿನ ತನಕ ಅಂದ್ರೆ ಜನವರಿ ಫೆಬ್ರವರಿ 9 ದಿನಗಳ ಕಾಲ ಎಲ್ಲರೂ ಇದರ ಕಾರ್ಯಕ್ರಮದಾಗ ಪಾಲ್ಗೊಳ್ಬೇಕು. ವಿಶೇಷವಾಗಿ ನಾವು ಸ್ವಾಮೀಜಿ ಎಲ್ಲೇ ಹೋದರೂ ಈ ವಿಷಯನ ಪ್ರಸ್ತಾಪ ಮಾಡಿ ನಮ್ಮ ಭಾಗದ ಜನರು ಹೆಚ್ಚು ಬರಂಗ ನಾವು ಆ ನಿಟ್ಟಿನಲ್ಲಿ ಪರಿಪೂರ್ಣ ಅದರಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಮಾಡ್ತೀವಿ. ನಮ್ಮ ವಿಶೇಷವಾಗಿ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಕರ್ಕೊಂಡು ಬರ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ಕಾರ್ಯಕ್ರಮ ಇದು ವ್ಯಕ್ತಿ ಅಲ್ಲ, ಇದೊಂದು ಸಮಾಜದ ಹಿತ ಅದ, ರಾಷ್ಟ್ರದ ಹಿತ ಅದ. ಇದು ಕಾರ್ಯಕ್ಕೆ ನಾವು ಕೈ ಜೋಡಿಸ್ತೇವೆ ಅಂದ್ರೆ ಭಾರತ ಜಗತ್ತಿಗೆ ಒಂದು ರೀತಿ ಕೀರ್ತಿ ಹೆಚ್ಚು ಮಾಡಿನಾಗ ನಮ್ದಿಂದೆ ಆಗ್ತದ. ಆ ದಿಶೆಯಲ್ಲಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ರಿ, ಇದಕ್ಕೆ ಕಾರ್ಯಕ್ರಮವನ್ನ ಎಲ್ಲರೂ ಪಾಲ್ಗೊಳ್ಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆಶೀರ್ವಚನ ನೀಡಿದಂಥ ಗುರು ಬಸವ ಪಟ್ಟದೇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಶ್ರೀ ರಣಸಿತ್ ಜಾಡರ್ ಸರ್ ಅವರು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ. ಓಂ ಶ್ರೀ ಗುರು ಬಸವಲಿಂಗ ನಮಃ. ಕಲ್ಯಾಣ ಕರ್ನಾಟಕ ವಿಕಾಸ ಪಥಯಾತ್ರೆ ಬೀದರ್ ಜಿಲ್ಲೆಯಲ್ಲಿ ನಿನ್ನೆ ಬಂದಿದ್ದು, ನಿನ್ನೆ ಹುಮ್ನಾಬಾದು, ಬಸವ ಕಲ್ಯಾಣ ಮತ್ತು ಹಾರ್ಕೋಡದಲ್ಲಿ ಕಾರ್ಯಕ್ರಮ ಇತ್ತು. ಇವತ್ತು ಮಧ್ಯಾಹ್ನ ಹುಲ್ಸೂರಿನಲ್ಲಿ ಕಾರ್ಯಕ್ರಮ. ಈಗ ಸಾಯಂಕಾಲ ಈ ಶುಭ ಸಂಜೆಯಲ್ಲಿ ಪೂಜ್ಯರ ಸಾನ್ನಿಧ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ವಿಕಾಸ ಪಥಯಾತ್ರೆ ಕಾರ್ಯಕ್ರಮ ಜರುಗಿತು. ಯಾಕಂದ್ರೆ ಇವತ್ತು ವಾತಾವರಣ ಕೂಡ ನಮಗೆ ಸಹಯೋಗ ಮಾಡ್ತು. ಒಂದು ವೇಳೆ ಮಳೆ ಬಂದರೆ ಅಸ್ವಸ್ಥ ಆಗುತ್ತೇನೋ ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀವಿ. ಆದರೆ ಎಲ್ಲ ರೀತಿಯಲ್ಲಿ ಅಚ್ಚುಕಟ್ಟಾಗಿ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಕಡೆ
ಅದ್ದೂರಿಯಾಗಿ ಈ ಒಂದು ವಿಕಾಸ ಪಥಯಾತ್ರೆಗೆ ಸ್ವಾಗತವನ್ನು ತರುತ್ತಾ ಇದೆ. ಇವತ್ತು ನಮ್ಮ ಪಾಲಿಕೆಯಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿದ್ದು, ಈ ಕಾರ್ಯಕ್ರಮಕ್ಕೆ ಯಾಕಂದ್ರೆ ಈಗಾಗಲೇ ಹೇಳಿದ್ವಿ, ಒಂದು ವಾರದ ಕೆಳಗೇನೆ ಈ ಕಾರ್ಯಕ್ರಮ ಮಾಡಬೇಕು ಏನಾಗಿತ್ತು. ಸಂಚಾಲಕರಾಗಿರ್ತಕ್ಕಂಥ ಅಕ್ಷಶ್ವರ್ ಅವರು ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಎಲ್ಲ ರೀತಿಯಲ್ಲಿ ನಮಗೆ ತನುಮನ ಧನ ರೂಪದಲ್ಲಿ ಈ ಒಂದು ಕಾರ್ಯಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಕರ್ನಾಟಕ ಮಾನವ ಸಂಪನ್ಮೂಲ ಸಂಸ್ಕೃತಿಯ ಸಂಘದ ಅಧ್ಯಕ್ಷರಾಗಿದ್ದರು. ನಮ್ಮ ಬಾಲ್ಕಿ ತಾಲೂಕಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ 233 ಕೌಶಲ್ಯ ಕೇಂದ್ರಗಳು, 701 ಸಂಸ್ಕಾರ ಕೇಂದ್ರಗಳು, ಅದಕ್ಕೆ ಬಿಟ್ಟು 250 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸು, ನೀರು ಶುದ್ಧೀಕರಣ ಘಟಕ, ಈ ರೀತಿ ಹಾಕೋದೇ ನಮ್ಮ ಭಾಗ್ಯ ಅದ. ಯಾಕಂದ್ರೆ ಭಾರತೀಯ ಸಂಸ್ಕೃತಿ ಉತ್ಸವ ಈ ಕಾರ್ಯಕ್ರಮದ ಹೆಸರೇ. ಅಂದ್ರೆ ಇಡೀ ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಅದ್ಭುತ ಕಾರ್ಯ. ಅಪ್ಪಾಜಿಯವರು ಹೇಳಿದ ಮಾತೃ ಭೋಜನ ಅಂತ ಹೇಳಿ, ಅಂದ್ರೆ ತಾಯಿ ಮಗುನ ಒಂದು ದಿವಸದ ಕಾರ್ಯಕ್ರಮ. ಸುಮಾರು 55,000 ಮಾತೆಯರು ಆ ಕಾರ್ಯಕ್ರಮದಲ್ಲಿ ಮಾತೃಭೋಜನ ಕಾರ್ಯ, ಇಂಥ ಅದ್ಭುತ ಕಾರ್ಯಕ್ರಮ ಜರುಗುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸೋಣ, ಇತರರಿಗೂ ಪ್ರೇರಣೆ ಆಗಿರ್ತೀವಿ, ನಾವೆಲ್ಲರೂ ಹೇಳೋಣ ಅಂತ ಹೇಳುತ್ತಾ ನಮ್ಮ ಕರೆಗೆ ಒಟ್ಟು ಆಗಮಿಸತಕ್ಕಂಥ ತಮ್ಮೆಲ್ಲರಿಗೂ ಒಂದಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮಗೆ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟು